ನಡೆದು ಬಂದ ದಾರಿ ಬಸವರಾಜ ಬಾಗಲಕೋಟೆಯಿಂದ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಕುಲದೇವರಾದ ಶ್ರೀ ನಗರೇಶ್ವರ ದೇವರಿಗೂ ಕುಲದೇವತೆಯಾದ ಶ್ರೀ ಕನಿಕಾ ಪರಮೇಶ್ವರ ಮಾತೆಗೂ ಸದ್ಗುರು ಸಿದ್ಧಾರೂಢ ಸ್ವಾಮೀಜಿಯವರಿಗೂ ಸದ್ಗುರು ಚಿನ್ಮಯಾನಂದ ಸ್ವಾಮೀಜಿಯವರಿಗೂ ಮತ್ತು ಸ್ವಾಮಿ ಕೃತಾತ್ಮಾನಂದರಿಗೂ ಹಾಗೂ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಗೂ ನಮಸ್ಕರಿಸಿ 92ನೇ ವರ್ಷದ ಶ್ರಾವಣ ಮಾಸದ ಜ್ಞಾನಯಜ್ಞ ಇವತ್ತಿನ ದಿವಸ ಸಮಾಜ ವತಿಯಿಂದ ಪ್ರಾರಂಭವಾಗೋದು ಅತ್ಯಂತ ಸ್ಮರಣೀಯ ದಿನ ಅಂತ ನಾನು ಅಂದ್ಕೊತಿದ್ದೀನಿ. ಯಾಕಪ್ಪ ಅಂದರೆ ಇದು 91 ವರ್ಷದ ಮಟ್ಟನೂ ಪೂಜ್ಯ ಸಿದ್ಧಾರೂಢರು ನಮ್ಮ ಮನೆತನ ನಮ್ಮ ಸಮಾಜದ ಮನೆತನದ ಮೊದಲೇಟಪ್ಪ ಚಾಟ್ಗುಂಡಿ ಅವರ ಮನೆಗೆ ಬಂದರು. ಅವ್ರ ಮನೆಗೆ ಬಂದು ಅವ್ರ ಮಹಾತ್ಮರಂತಂದು ಅವ್ರು ಗುರುತಿಸಿ ಅವ್ರನ್ನ ಮನೆಗೆ ಕರ್ಕೊಂಡು ಬಂದು ಅವರನ್ನು ಸತ್ಕಾರ ಮಾಡಿ ಅವರಿಗೆ ವಸ್ತ್ರಗಳನ್ನು ಕೊಟ್ಟು ಅವರು ಸೇವಾ ಮಾಡಿದರು. ಅದಕ್ಕೆ ಸಿದ್ಧಾರೂಢರು ಅವರಿಗೆ ಅವರ ಒಂದು ಭಕ್ತಿಗೆ ಮೆಚ್ಚಿ ಅವ್ರು ಹೇಳಿದ್ರಂತೆ, ಏನಪ್ಪ ಅಂದರೆ, ನಾನು ಇಲ್ಲಿಗೆ ನಿಮ್ಮದು ಸೇವಾ ಮಾಡಿದ್ದು ಭಾಳ ಆಗಿದೆ, ಅದಕ್ಕೆ ನಾನು ಇಲ್ಲಿಂದ ನಿಮಗೆ ಒಂದು ಉಪದೇಶ ಅಥವಾ ಪ್ರವಚನವನ್ನು ಪ್ರಾರಂಭ ಮಾಡಬೇಕು ಅಂತ ಮನಸ್ಸೈತಿ. ಆ ವೇಳೆಯಲ್ಲಿ 91 ವರ್ಷದ ಹಿಂದೆ ಆ ವೇಳೆಯಲ್ಲಿ ನಮ್ಮ ಸಮಾಜದ 8-10 ಮನೆ ಮಾತ್ರ ಇದ್ದುವಂತ. ಅದಕ್ಕೆ ಅವರು ಸ್ವಾಮೀಜಿ ಸಿದ್ಧಾರೂಢರು ಏನು ಹೇಳಿದ್ರಂದರೆ, ಅವರು ಪ್ರತಿ ವಾರ ನಿಮ್ಮ ಮನೆಗೆ ಬರ್ತೀನಿ, ಮನೆಗೆ ಬಂದು ನಾನು ಪ್ರವಚನವನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರಂತೆ. ಆ ಪ್ರಕಾರ ಆವಾಗಿನ 91 ವರ್ಷದ ಹಿಂದೆ ನಡೆದಂಥ ಈ ಜ್ಞಾನ ಯಜ್ಞ ಇವತ್ತಿನವರೆಗೂ ಅಖಂಡವಾಗಿ 92ನೇ ವರ್ಷ ಈಗ ನಾವು ಮಾಡ್ತಾ ಇರೋದಂದರೆ ಇದು ನಮ್ಮ ಸಮಾಜದ ಪುಣ್ಯದ ಫಲ ಅಂತ ನಾನು ಅಂದ್ಕೊಳ್ತಿದ್ದೀನಿ. ಯಾಕಪ್ಪ ಅಂದರೆ, ಜೀವನದಲ್ಲಿ ಅತ್ಯಂತ ಶ್ರದ್ಧೆಯಿಂದ ನಾವು ಜ್ಞಾನ ಯಜ್ಞದಲ್ಲಿ ಪಾಲಿಸಿದರೆ ಭಾಗವಹಿಸಿದರೆ ನಮ್ಮ ಜೀವನವೇ ಪಾವನ. ಯಾಕಂದರೆ ಒಂದು ವಿವೇಕ ಚೂಡಾಮಣಿಯಲ್ಲಿ ಭಗವತ್ ಶಂಕರ ಪಾದರು ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷರ ಸಮಾಗಮ ಶತಕೋಟಿ ಜನ್ಮ ವಿನ ನ ಲಭ್ಯತೆ ಅಂತ ಒಂದು ಗ್ರಂಥದಲ್ಲಿ ಅವ್ರದ್ದು ಒಂದು ಮಾತು ಉಲ್ಲೇಖಿದೆ. ಆ ಪ್ರಕಾರ ನಮ್ಮ ಸಮಾಜದಲ್ಲಿ ಅನೇಕ ಮಹಾತ್ಮರು 1933ರಲ್ಲಿ ಸ್ವಾಮೀಜಿ ಸಿದ್ಧಾರೂಢರು ನಮ್ಮ ಕಲ್ಯಾಣ ಮಂಟಪದಲ್ಲಿ ಸ್ಥಾಪನೆ ಆದಮೇಲೆ ಅಲ್ಲಿಂದ ಪ್ರಾರಂಭವಾದದ್ದು ಕಲ್ಯಾಣ ಮಂಟಪಕ್ಕೆ ಸ್ಥಳಾಂತರಗೊಂಡು ಮೊದಲು ಮನೆತನದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಕೊನೆಗೆ 1933ರಲ್ಲಿ ಕಲ್ಯಾಣ ಮಂಟಪದಲ್ಲಿ ನಗರೇಶ್ವರ ಗುಡಿಯ ಕಲ್ಯಾಣ ಮಂಟಪದಲ್ಲಿ ಪ್ರವಚನ ಪ್ರಾರಂಭವಾಯಿತು. ಅದನ್ನೇ ಸದ್ಗುರು ಸಿದ್ಧಾರೂಢರೇ ನೇಪಾಳದಿಂದ ತರಿಸಿ ಗಂಡಕಿ ನದಿಯಿಂದ ತರಿಸಿದಂಥ ಒಂದು ಸಾಲಿಗ್ರಾಮದಲ್ಲಿ ಅದನ್ನು ನಗರೇಶ್ವರನನ್ನು ಸ್ಥಾಪನೆ ಮಾಡಿದ್ದಾರೆ. ಇನ್ನು 2-3 ವರ್ಷದಲ್ಲಿ ಅದನ್ನು 100 ವರ್ಷ ಆಚರಿಸುವಂಥ ಒಂದು ಕಾರ್ಯಕ್ರಮ ನಮ್ಮ ಸಮಾಜದಲ್ಲಿ ಇದೆ. ಮತ್ತು ಈ ಮೊದಲ ಸುಮಾರು 24 ವರ್ಷ ಸಿದ್ಧವೀರ ಸ್ವಾಮಿಗಳು ಕಲ್ಯಾಣ ಮಂಟಪದಲ್ಲಿ ಪ್ರವಚನ ಮಾಡ್ತಿದ್ದರು. ನಂತರ 30 ವರ್ಷ ಶಂಕರ ಭಟ್ ಅಗ್ನಿಹೋತ್ರಿಯವರು ಮಾಡಿದರು. ನಂತರ 20 ವರ್ಷ ಶಂಕರಾನಂದ ತೀರ್ಥ ಸ್ವಾಮೀಜಿಯವರು ಮಾಡಿದರು. ನಂತರ 8 ವರ್ಷ ವಿಷ್ಣುಪಾದ ಸ್ವಾಮೀಜಿ ಬೆಂಗಳೂರವರು ಮಾಡಿದರು. ನಂತರ ಪೂಜ್ಯ ಸ್ವಾಮಿ ಕೃತಾತ್ಮಾನಂದರು 2019ರಿಂದ ಸತತವಾಗಿ ನಮಗೆ ಇಲ್ಲಿವರೆಗೂ ಅವರು ಪ್ರವಚನವನ್ನು ಮಾಡ್ತಾ ಬಂದಿದ್ದಾರೆ. ಪೂಜ್ಯ ಸ್ವಾಮೀಜಿಯವರು 2019ರಿಂದ 2-3 ವರ್ಷ ನಮಗೆ ದೇವಸ್ಥಾನಕ್ಕೆ ಬಂದರು. ಸ್ವಾಮೀಜಿಯವರು ಬಂದು ಪ್ರವಚನದಲ್ಲಿ ನಮಗೆಲ್ಲ ಮನಮುಟ್ಟುವ ಹಾಗೆ ನಮ್ಗೆ ಹೇಳಿಕೊಟ್ಟಿದ್ದರು. ಮತ್ತು ಅವರು ಗ್ರಂಥಗಳಂದರೆ
ಭಜಗೋವಿಂದಂ ತೊಗೊಂಡ್ರು, ಆಮೇಲೆ ಬ್ರಹ್ಮಸೂತ್ರ ತೊಗೊಂಡ್ರು, ಪತಂಜಲಿ ಯೋಗ ಸೂತ್ರ ತೊಗೊಂಡ್ರು, ಭಗವದ್ಗೀತಾ ತೊಗೊಂಡ್ರು. ಎಷ್ಟು ಕಳಕಳಿಯಿಂದ ನಮ್ಮ ಕಾರ್ಯಕ್ರಮವನ್ನು ನಿರಂತರವಾಗಿ 91 ವರ್ಷದ ಮಟ್ಟನೂ ಅವ್ರು ಮಾಡ್ಕೊತ ಬಂದಿದ್ದಾರೆ. 7 ವರ್ಷದಿಂದ 2019ರಿಂದ ಮತ್ತು ಇದೇ ವರ್ಷ 92ನೇ ಕಾರ್ಯಕ್ರಮವನ್ನು ಪೂಜ್ಯ ಸ್ವಾಮೀಜಿಯವರಿಂದನೇ ಆನ್ಲೈನ್ ಮುಖಾಂತರ ನಾವು ಪ್ರವಚನ ಏರ್ಪಡಿಸಿದ್ದೇವೆ. ಯಾಕಪ್ಪ ಅಂದರೆ 2019 ನಂತರ ಕರೋನಾ ಆದಮೇಲೆ ಸುಮಾರು ಕಲ್ಯಾಣ ಮಂಟಪಕ್ಕೆ ಬರೋ ಜನ ಸ್ವಲ್ಪ ಕಡಿಮೆ ಆಯಿತು. ಅದಕ್ಕೆ ಆನ್ಲೈನ್ ಮುಖಾಂತರ ನಾವು ಪ್ರವಚನವನ್ನು ನಡೆಸಿದರೆ ಪ್ರತಿಯೊಬ್ಬರ ಮನೆಗೂ ಇದು ಹೋಗುತ್ತೆ. ಆವಾಗ ಎಷ್ಟೋ ಮಂದಿಗೆ ಇದು ಅನುಕೂಲ ಆಗ್ತೈತೆ ಅನ್ನೋ ಒಂದು ಉದಾರ ಮನಸ್ಸಿನಿಂದ ಒಂದು ವಿಶಾಲ ಮನಸ್ಸಿನಿಂದ ನಾವು ಇದನ್ನು ಏರ್ಪಡಿಸಿದ್ದೀವಿ. ಪೂಜ್ಯ ಸ್ವಾಮೀಜಿಯವರು ಒಪ್ಕೊಂಡಿದ್ದಾರೆ ಈ ಥರನೇ ಮಾಡೋಣ ಅಂತ. ಅದೇ ನಮ್ಮದು ಸೌಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದನ್ನು 100 ವರ್ಷ ನಾವು ಆಚರಿಸ್ಬೇಕಂತ ನಮ್ಮದು ಬಲವಾದ ಇಚ್ಛೆ ಇದೆ. ಅದಕ್ಕೆ ಪೂಜ್ಯ ಸ್ವಾಮೀಜಿಯವ್ರನ್ನ ಇನ್ನೊಮ್ಮೆ ಕಳಕಳಿಯಿಂದ ನಾನು ಪ್ರಾರ್ಥಿಸ್ತೀನಿ, ಅದನ್ನು 100 ವರ್ಷ ನಮಗೆ ನಡೆಸಿಕೊಡ್ರಿ ಸ್ವಾಮೀಜಿ ಅಂತ. ಮತ್ತು ಇನ್ನೊಂದು ನಾನು ಮುಖ್ಯವಾಗಿ ನಿಮ್ಗೆ ಹೇಳಬೇಕು ಅಂದರೆ, ಇವತ್ತಿನ ದಿವಸ ರೇಣುಕಾನಗರದಲ್ಲಿ ಚಿನ್ಮಯ ಮಿಷನ್ ಏನಂತ ಒಂದಿದೆ, ಅದು ತುಂಬ ದೊಡ್ಡ ವಿಶಾಲವಾದ ಒಂದು ಪ್ರವಚನ ಹಾಲ್ ಇದೆ. ಆಮೇಲೆ ಇಲ್ಲೇ ಈಶ್ವರನ ದೇವಸ್ಥಾನ ಇದೆ ಮತ್ತು ಸ್ವಾಮೀಜಿಯವರ ಗ್ರಂಥ ಭಂಡಾರ ಇದೆ. ಇವೆಲ್ಲವನ್ನು ನಾವು ಉಪಯೋಗ ಮಾಡ್ಕೋಬೇಕು ಜೀವನದಲ್ಲಿ. ಯಾಕಪ್ಪ ಅಂದರೆ ಪ್ರತಿ ವಾರ ಇಲ್ಲೇ ಅಭಿಷೇಕ ನಡೀತೈತಿ. ಆಮೇಲೆ ನವರಾತ್ರಿ ದಿವಸ ನವರಾತ್ರಿ ಹಬ್ಬ ಆಚರಿಸ್ತಾರೆ. ಆಮೇಲೆ ಶಿವರಾತ್ರಿ ದಿವಸ ಶಿವನ ಹಬ್ಬ ಶಿವರಾತ್ರಿ ಆಚರಿಸ್ತಾರೆ. ಮತ್ತು ಪೂಜ್ಯ ಸ್ವಾಮೀಜಿಯವರು ಯಾವಾಗಲೂ ಸುಮ್ಮನೆ ಇರೋದೇ ಇಲ್ಲ, ಏನಾದರೂ ಒಂದು ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸ್ತಾರೆ. ಅಂಥ ಮಹಾತ್ಮರನ್ನು ನಾವು ಇಲ್ಲಿ ಕಂಡ್ಕೊಂಡಿದ್ದೇವೆ ಸಮಾಜದಿಂದ. ಅವರು ನಮಗೆ ಹೇಳಿದ್ದಾರೆ, ನಾವು ಯಾಕೆ ಪ್ರವಚನ ಆಲಿಸಬೇಕು ಅಂತ ನಾನು ಅಂದ್ಕೊಂಡ್ರೆ, ಮನುಷ್ಯನಲ್ಲಿ ಏರಿಳಿತಗಳು ಸಾಮಾನ್ಯವಿರ್ತಾವೆ. ಈ ಏರಿಳಿತದೊಳಗೆ ಮನುಷ್ಯ ಅನ್ನೋನು ಮನಸ್ಸನ್ನು ಕುಗ್ಗಿಸ್ಕೊಂಡು ಬಿಟ್ಟು ಅವಾಗ ಏನು ಮಾಡಬೇಕಪ್ಪ ಜೀವನದಲ್ಲಿ ಅಂತ ಒಂದು ಖಿನ್ನತೆಯೊಳಗೆ ಬದುಕ್ತಾ ಇರ್ತೇವೆ. ಅಂಥ ಹೊತ್ತಿನಾಗ ಇಂಥ ಮಹಾತ್ಮರ ಒಂದು ಶ್ರವಣವನ್ನು ನಾವು ಮಾಡಿದರೆ ನಮಗೆ ಬರುವಂಥ ಜೀವನದಲ್ಲಿ ಬರುವಂಥ ಸುಖ ದುಃಖ, ಲಾಭ ನಷ್ಟ ಮತ್ತು ನಿಂದಾಸ್ತುತಿ ಇವೆಲ್ಲವೂ ಏಕಾಗ್ರ ಇದಕ್ಕೆ ನಾವು ಹೋಗುತ್ತೆ, ಪ್ರವಚನದಿಂದನೇ ಹೋಗುತ್ತೆ. ಅದಕ್ಕೆ ನಾವು ಸತತವಾಗಿ ಸ್ವಾಮೀಜಿಯವರು ಏನು ಹೇಳ್ತಾರೆ ಅದನ್ನು ಮನಸ್ಸುಗೊಟ್ಟು ನಾವು ಕೇಳಬೇಕಾಗ್ತೈತಿ. ಅದಕ್ಕೆ ನಮ್ಮ ಮನಸ್ಸನ್ನು ಏಕಾಗ್ರತೆ ಮಾಡ್ಕೋಬೇಕಾಗ್ತೈತಿ. ಶಮ ದಮ ಉಪರತಿ ಶ್ರದ್ಧಾ ಸಮಾಧಾನ ಅಂತ ಅನ್ನೋ ಒಂದು ಗುಣಗಳನ್ನು ಅಳವಡಿಸ್ಕೋಬೇಕಾಗ್ತೈತಿ. ನಮ್ಮ ಅಂತಃಕರಣವನ್ನು ಶುದ್ಧ ಮಾಡ್ಕೋಬೇಕಾಗ್ತೈತಿ. ಅಂದರೆ ನಾವು ಮಾಡಿದಂಥ ಸ್ವಾಮೀಜಿಯವರು ಮಾಡಿದಂಥ ತಪಸ್ಸು ಇವತ್ತೇನಿದೆ ಅದು ನಮಗೆ ತಲುಪ್ತೈತಿ. ಅವ್ರು ಹೇಳುವಂಥ ವ್ಯಾಖ್ಯೆಗಳಲ್ಲಿ ನಾವು ಶ್ರದ್ಧೆ ಇಡಬೇಕಾಗ್ತೈತಿ. ಮತ್ತು ಇಷ್ಟೇ ಹೇಳ್ತೀನಿ ನಾನು, ದಯವಿಟ್ಟು ಈ ನಮ್ಮ ಸಮಾಜದಿಂದ ಮಾಡಿದಂಥ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು. ಇದು 100 ವರ್ಷ ಆಗುವಂಗೆ ನೀವೆಲ್ಲ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ. ಮತ್ತು ಪೂಜ್ಯ ಸ್ವಾಮೀಜಿಯವ್ರದ್ದು ಆನ್ಲೈನ್ ಪ್ರವಚನ ಮುಗಿದ ನಂತರ ಅವರು ಸ್ವಾಮೀಜಿಯವರಿಗೆ ಹರಿ ಓಂ ಸ್ವಾಮೀಜಿ ಅಂತ ನೀವು ಚಾಟ್ ಮಾಡಬೇಕಾಗ್ತೈತಿ. ಅದನ್ನು ಮಾಡಿರಿ, ಅಂದರೆ ನಮಗೂ ಇಲ್ಲಿ ಗೊತ್ತಾಗ್ತೈತಿ ಎಷ್ಟು ಜನ ಭಾಗವಹಿಸಿದ್ದೀರಿ ಅಂತ. ಮತ್ತು ನಿಮ್ಗೆ ಇನ್ನೊಂದು ಕಳಕಳಿಯ ಪ್ರಾರ್ಥನೆ, ಇದೆಲ್ಲ ಮಿಷನ್ನಲ್ಲಿ ಆ್ಯಕ್ಟಿವಿಟೀಸ್ ಬೇಕಾದರೆ ಸ್ವಾಮೀಜಿಯವರು ಜ್ಞಾನದಲ್ಲೇ ಇರ್ತಾರೆ, ಆದರೆ ನಾವು ಧನ ಸಹಾಯವನ್ನು ನಾವು ಮಾಡಬೇಕಾಗ್ತೈತಿ. ಯಾಕಂದರೆ ನಾವು ಬೇಕಾದಷ್ಟು ನಾವು ಗೃಹಸ್ಥರು ಇರ್ತೀವಿ ಮತ್ತು ಪ್ರತಿ ದಿವಸ ನಾವು ಯಜ್ಞ ಆದಮೇಲೆ ದುಡ್ಡನ್ನು ನಾವು ತೆಗೆದಿಡಬೇಕಾಗ್ತೈತಿ. ತೆಗೆದಿಟ್ಟು ಅದನ್ನು ಕೊನೆಯ ದಿವಸ ಸ್ವಾಮೀಜಿಗೆ ಮುಂದಿನ ತಿಂಗಳ 10/9ಕ್ಕೆ ನಾವು ಸ್ವಾಮೀಜಿಯವ್ರನ್ನ ನಾವು ಇದು ಮಾಡ್ತೇವೆ, ಸತ್ಕಾರ ಮಾಡಿ ಸ್ವಾಮೀಜಿಯವರಿಗೆ ಆ ಹುಂಡಿಯನ್ನು ಅರ್ಪಿಸ್ತೇವೆ. ಅದಕ್ಕೆ ದಯವಿಟ್ಟು ಉದಾರ ಮನಸ್ಸಿನಿಂದ ಈ ಒಂದು ಸಂಸ್ಥೆಗೆ ಮತ್ತು ಧನ ಸಹಾಯ ಮಾಡಿರಿ ಅಂತ ನಾನು ಆಧ್ಯಾತ್ಮಿಕ ಕಮಿಟಿಯ ಪರವಾಗಿ ಮತ್ತು ಚಿನ್ಮಯ ಮಿಷನ್ ಎಕ್ಸಿಕ್ಯೂಟಿವ್ ಕಮಿಟಿಯ ಒಂದು ಸದಸ್ಯನಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥಿಸುತ್ತೇನೆ. ಹರಿ ಓಂ. ಜೈ ವಾಸವಿ. ಎಲ್ಲರಿಗೂ ನಮಸ್ಕಾರ. ಚಿನ್ಮಯ ಹೂದೋಟದ ಅಪರೂಪದ ಪುಷ್ಪ ಪೂಜ್ಯ ಸ್ವಾಮಿ ಕೃತಾತ್ಮಾನಂದರು ಚಿನ್ಮಯ ಹೂದೋಟದಲ್ಲಿ
ಪರಮ ಪೂಜ್ಯ ಸ್ವಾಮಿ ಬ್ರಹ್ಮಾನಂದಜಿ ತಮ್ಮ ಹಸ್ತಗಳಿಂದ ಬೆಳೆಸಿದ ಸಂಸ್ಕಾರ ಸಾಧನೆ ಸೇವೆಗಳ ಪರಿಮಳವನ್ನು ಹೊತ್ತು ಅಪರೂಪದ ಉತ್ಕೃಷ್ಟ ಪುಷ್ಪವೇ ಪೂಜ್ಯ ಸ್ವಾಮಿ ಕೃತಾತ್ಮಾನಂದಜಿಯವರು. ಮೂಲತಃ ಉತ್ತರ ಕರ್ನಾಟಕದವರಾದ ಸ್ವಾಮೀಜಿಯವರು ಸಂಸ್ಕಾರ ಮತ್ತು ದೈವಭಕ್ತಿಯ ಸೊಬಗಿನಿಂದ ಕಂಗಳಿಸುವ ಸುಸಂಸ್ಕೃತ ಕುಟುಂಬದಲ್ಲಿ ಜನಿಸಿದವರು. ಗುರುದೇವರ ದಿವ್ಯ ಪ್ರೇರಣೆಯಿಂದ ಸಾಂದೀಪನಿ ಸಾಧನಾಲಯದ ಪವಿತ್ರ ಪರಿಸರದಲ್ಲಿ ಸಕಲ ಶಾಸ್ತ್ರಗಳ ಅಧ್ಯಯನ ಮಾಡಿ ಜ್ಞಾನವನ್ನು ಕೇವಲ ಗ್ರಂಥಗಳಲ್ಲಿ ಇರಿಸದೆ ಅದನ್ನು ಜೀವನದ ಉಸಿರಾಗಿಸಿಕೊಂಡವರು. ಕರ್ನಾಟಕದ ಅನೇಕ ಚಿನ್ಮಯ ಕೇಂದ್ರಗಳಲ್ಲಿ ತಮ್ಮ ವಿಶಿಷ್ಟ ಛಾಪನ್ನು ಮೂಡಿಸಿರುವ ಸ್ವಾಮೀಜಿಯವರು ಪ್ರಸ್ತುತ ಹುಬ್ಬಳ್ಳಿಯ ಚಿನ್ಮಯಧಾಮದಲ್ಲಿ ಆಚಾರ್ಯರಾಗಿ ಸಾಧಕರಿಗೆ ಜ್ಞಾನ ಮಾರ್ಗದ ದಾರಿದೀಪವಾಗಿದ್ದಾರೆ. ಅವರ ಪ್ರವಚನವೆಂದರೆ ಕೇವಲ ಮಾತಿನ ಸರಮಾಲೆಯಲ್ಲ, ಅದು ಮನಸ್ಸನ್ನು ನಿಧಾನವಾಗಿ ಹಿಡಿದುಕೊಂಡು ಬುದ್ಧಿಯನ್ನು ಬೆಳಗಿಸಿ ಹೃದಯವನ್ನು ಮೇಲಕ್ಕೆತ್ತುವ ಒಂದು ಆಂತರಿಕ ಯಾತ್ರೆ. ಕ್ಲಿಷ್ಟಕರವಾದ ಆಧ್ಯಾತ್ಮಿಕ ತತ್ವಗಳನ್ನು ಅತ್ಯಂತ ಸರಳ, ಸುಂದರ ಹಾಗೂ ಮನೋಮಯ ಶೈಲಿಯಲ್ಲಿ ನಿರೂಪಿಸುವ ಅವರ ವೈಖರಿ ಅನನ್ಯ. ಗಂಭೀರವಾದ ವೇದಾಂತವು ಅವರ ಮಾತಿನಲ್ಲಿ ಮನೆಯಂಗಳದ ಮಾತಿನಂತೆ ಆಪ್ತವಾಗುತ್ತದೆ. ಅವರು ನೀಡುವ ಸರಳ ನಿದರ್ಶನಗಳು, ನಿತ್ಯ ಜೀವನದ ಘಟನೆಗಳು ಮತ್ತು ಹೃದಯಸ್ಪರ್ಶಿ ಹೋಲಿಕೆಗಳು ತತ್ವಜ್ಞಾನವನ್ನು ಕೇಳುವವರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಮೂಡಿಸುತ್ತವೆ. ಪ್ರವಚನ ಮುಗಿಯುವ ಹೊತ್ತಿಗೆ ಕೇಳುವವರ ಮನಸ್ಸು ತಾನು ಬಂದಿದ್ದ ಲೋಕದಲ್ಲೇ ಉಳಿಯದೆ ಯಾವುದೋ ಉನ್ನತ ಲೋಕದ ಬಾಗಿಲನ್ನು ತಟ್ಟಿದ ಅನುಭವವನ್ನು ಪಡೆಯುತ್ತದೆ. ಅವರ ಮಧುರ ಭಜನೆಗಳಲ್ಲಿ ಭಕ್ತಿಯ ಹೊನ್ನಲ ಹರಿಯುತ್ತದೆ. ಅವರ ವೇದಘೋಷದಲ್ಲಿ ಪ್ರಾಚೀನ ಋಷಿಗಳ ನಾದದ ಪ್ರತಿಧ್ವನಿ ಕೇಳಿಸುತ್ತದೆ. ಜ್ಞಾನಕ್ಕೆ ಭಕ್ತಿಯ ಸೊಗಡನ್ನು, ಭಕ್ತಿಗೆ ಜ್ಞಾನದ ಬೆಳಕನ್ನು ಬೆರೆಸುವ ಈ ಅಪೂರ್ವ ಸಂಗಮವೇ ಅವರನ್ನು ಜನಮನಕ್ಕೆ ಇನ್ನಷ್ಟು ಹತ್ತಿರವಾಗಿಸಿದೆ. ಆದರೆ ಸ್ವಾಮೀಜಿಯವರ ವ್ಯಕ್ತಿತ್ವದ ಅತ್ಯಂತ ದೊಡ್ಡ ಆಕರ್ಷಣೆ ಅವರ ಸರಳತೆ. ಎತ್ತರದ ಸ್ಥಾನದಲ್ಲಿದ್ದರೂ ಸಾಮಾನ್ಯರ ನಡುವೆ ಸಾಮಾನ್ಯರಂತೆ ನಗುನಗುತ್ತಾ ಬೆಳೆಯುವ ಅವರ ಸಹಜತೆ ಎಲ್ಲರನ್ನೂ ಸೆಳೆಯುತ್ತದೆ. ಮನಸ್ಸಿನ ವಯಸ್ಸಿನ ಅಂತರವಿಲ್ಲ, ಜ್ಞಾನ ಸ್ಥಾನಮಾನಗಳ ಭೇದವಿಲ್ಲ. ಮಕ್ಕಳಿಂದ ಹಿರಿಯರಿಗೆ ಎಲ್ಲರನ್ನೂ ಸಮಾನ ಆತ್ಮೀಯತೆಯಿಂದ ಕಾಣುವ ಹೃದಯ ಅವರದು. ಬಾಲವಿಹಾರ, ಯುವ ಕೇಂದ್ರ, ಸ್ಟಡಿ ಗ್ರೂಪು, ದೇವಿ ಗ್ರೂಪು ಹೀಗೆ ಚಿನ್ಮಯ ಮಿಷನಿನ ವಿವಿಧ ಚಟುವಟಿಕೆಗಳಲ್ಲಿ ಅವರ ಸಾನ್ನಿಧ್ಯವು ಅನೇಕರ ಬದುಕಿಗೆ ಹೊಸ ದಿಕ್ಕನ್ನು ನೀಡಿದೆ. ಯಾರೇ ಆಗಲಿ, ಯಾವ ಸಮಯದಲ್ಲಿ ಆಗಲಿ ತಮ್ಮ ಸಮಸ್ಯೆಯನ್ನು ಹೊತ್ತು ಅವರ ಬಳಿಗೆ ಬಂದರೆ ಅದನ್ನು ತಮ್ಮದೇ ಸಮಸ್ಯೆ ಎಂಬಂತೆ ಶಾಂತ ಚಿತ್ತದಿಂದ ಆಲಿಸಿ ಸಾಧ್ಯವಾದಷ್ಟು ಪರಿಹಾರದ ದಾರಿಯನ್ನು ತೋರಿಸುವ ಅವರ ಕಾಳಜಿ ನಿಜಕ್ಕೂ ಅಪೂರ್ವ. ಸ್ವಾಮೀಜಿಯವರ ಸಾಧನಾ ಶಿಬಿರಗಳು ಜನಪ್ರಿಯತೆ ಅವರ ಮೇಲಿನ ಸಾಧಕರ ಅಪಾರ ವಿಶ್ವಾಸಕ್ಕೆ ಸಾಕ್ಷಿ. ಶಿಬಿರದ ಘೋಷಣೆ ಹೊರಬಿದ್ದ ಕೆಲವೇ ದಿನಗಳಲ್ಲಿ ನೋಂದಣಿ ಪೂರ್ವಗೊಂಡು ನಿಲ್ಲಬೇಕಾಗುತ್ತದೆ ಎಂದರೆ ಅವರ ಮಾರ್ಗದರ್ಶನಕ್ಕೆ ಎಷ್ಟು ಹೃದಯಗಳು ಕಾತರದಿಂದ ಕಾಯುತ್ತಿವೆ ಎಂಬುದನ್ನು ಊಹಿಸಬಹುದು. ಚಿನ್ಮಯ ಮಿಷನಿನ ಮುದ್ರಣ ಕಾರ್ಯಗಳ ಜವಾಬ್ದಾರಿಯನ್ನು ಅವರು ಅತ್ಯಂತ ಶ್ರದ್ಧೆಯಿಂದ ನಿರ್ವಹಿಸುತ್ತಿದ್ದಾರೆ. ಸಂಸ್ಥೆಯ ಯಾವುದೇ ಯೋಜನೆಯಾಗಲಿ, ಯಾವುದೇ ಕಾರ್ಯಕ್ರಮವಾಗಲಿ ಅದು ಆರಂಭದಿಂದ ಪೂರ್ಣತೆಯವರೆಗೆ ಸಾಗುವ ಪ್ರತಿಯೊಂದು ಹಂತದಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡು ಕಾರ್ಯದ ಹಿಂದೆ ಕಾಣದ ಭಕ್ತಿಯಾಗಿ, ಶಕ್ತಿಯಾಗಿ ನಿಂತಿರುವ ಅವರ ಸೇವಾಭಾವ ಅಪ್ರತಿಮ. ಅನೇಕ ಕಾರ್ಯಕ್ರಮಗಳ ಯಶಸ್ಸಿನ ಹಿಂದೆ ಅವರ ಪರಿಶ್ರಮದ ಮೌನ ಹೆಜ್ಜೆ ಗುರುತುಗಳಿವೆ. ಆದರೂ ಇಷ್ಟೆಲ್ಲ ಕಾರ್ಯಗಳ ನಡುವೆ ನಾನು ಏನು ಮಾಡುತ್ತಿಲ್ಲ, ಗುರುವಿನ ಕೆಲಸವೇ ಮಾಡಿಸುತ್ತದೆ ಎಂದು ನಿರಹಂಕಾರ ಭಾವನೆ ಅವರ ನಿಜವಾದ ಅಲಂಕಾರ. ಕರ್ಮದ ಮಧ್ಯದಲ್ಲಿದ್ದುಕೊಂಡು ಕರ್ತವ್ಯದ ಭಾವದಿಂದ ದೂರವಿರುವ ಈ ವಿನಯವೇ ಅವರನ್ನು ಕರ್ಮಯೋಗದ ಎತ್ತರದ ಶಿಬಿರದತ್ತ ಕೊಂಡೊಯ್ಯುತ್ತದೆ. ಭಗವದ್ಗೀತೆಯ ಎಲ್ಲ ಯೋಗಗಳ ಸಾರವನ್ನು ದಿನನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಂಡು ತಾವೇ ಒಂದು ಜೀವಂತ ಸಂದೇಶವಾಗಿ ಸಾಧಕರಿಗೆ ದಾರಿದೀಪವಾಗಿದ್ದಾರೆ.
ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ಇರುವ ಕೆಲಸವ ಮಾಡು ಕಿರಿದೆನ್ನದೆ ಮನಸ್ಸಿಟ್ಟು ಎಂಬ ಸಾಲುಗಳನ್ನು ತಮ್ಮ ಬದುಕಿನ ಮೌನ ಮಂತ್ರವನ್ನಾಗಿಸಿಕೊಂಡಂತೆ ಯಾವುದೇ ಆಡಂಬರವಿಲ್ಲದೆ ತಮ್ಮ ಪಾಲಿನ ಬಂದ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡುತ್ತಾ ಸಾಗುತ್ತಿದ್ದಾರೆ. ಹೊಸ ವಿಷಯಗಳನ್ನು ಕಲಿಯುವ ಅವರ ಉತ್ಸಾಹವೂ ಅಷ್ಟೇ ಗಮನಾರ್ಹವಾಗಿದೆ. ವಯಸ್ಸಿನ ಮಿತಿಗಳನ್ನು ಮೀರಿಸುವಷ್ಟು ತೀವ್ರವಾದ ಅವರ ಕಲಿಕೆಯ ಹಂಬಲ ಅನೇಕ ಯುವಕರಿಗೆ ಸ್ಫೂರ್ತಿಯಾಗಿದೆ. ಜ್ಞಾನಕ್ಕೆ ಎಂದಿಗೂ ಅಂತ್ಯವಿಲ್ಲ, ಕಲಿಕೆಗೆ ಎಂದಿಗೂ ವಯಸ್ಸಿಲ್ಲ ಎಂಬುದನ್ನು ತಮ್ಮ ಬದುಕಿನ ಮೂಲಕವೇ ಅವರು ಸಾರುತ್ತಿದ್ದಾರೆ. ಗುರುವಿಗೆ ಸಂಪೂರ್ಣವಾಗಿ ಶರಣಾಗಿ ಗುರು ಕಾರ್ಯಕ್ಕೆ ತಮ್ಮ ಇಡೀ ಜೀವನವನ್ನು ಸಮರ್ಪಿಸಿದ ವ್ಯಕ್ತಿಯೊಬ್ಬನು ಎಷ್ಟು ಎತ್ತರಕ್ಕೆ ಏರಬಲ್ಲೆಂಬುದಕ್ಕೆ ಪೂಜ್ಯ ಶ್ರೀ ಕೃತಾತ್ಮಾನಂದಜಿಯವರ ಒಂದು ಜೀವಂತ ದರ್ಶನ. ಬೀಜವು ಮಣ್ಣಿಗೆ ತನ್ನನ್ನು ಒಪ್ಪಿಸಿದಾಗ ಮಾತ್ರ ಮೊಳಕೆ ಹೊಡೆಯುತ್ತದೆ. ಮೊಳಕೆ ತನ್ನನ್ನು ಸೂರ್ಯನಿಗೆ ಒಪ್ಪಿಸಿದಾಗ ಮಾತ್ರ ವೃಕ್ಷವಾಗುತ್ತದೆ. ಹಾಗೆಯೇ ಶಿಷ್ಯನು ತಮ್ಮನ್ನು ಗುರುವಿನ ಚರಣಗಳಿಗೆ ಸಂಪೂರ್ಣವಾಗಿ ಅರ್ಪಿಸಿದಾಗ ಅವನ ಜೀವನವು ಕೇವಲ ಅವನದೇ ಆಗಿರುವುದಿಲ್ಲ, ಅದು ಲೋಕ ಕಲ್ಯಾಣದ ಸಾಧನವಾಗುತ್ತದೆ. ಅಂತಹ ಸಮರ್ಪಣೆಯ ಸೌಂದರ್ಯವೇ ಸ್ವಾಮಿ ಕೃತಾತ್ಮಾನಂದಜಿಯವರ ಜೀವನ. ಚಿನ್ಮಯ ಹೂತೋಟದಲ್ಲಿ ಗುರುದೇವರ ಕೃಪೆಯಿಂದ ಅರಳಿದ ಈ ಅಪೂರ್ವ ಪುಷ್ಪದ ಜ್ಞಾನದಿಂದ ಪರಿಮಳಿಸುತ್ತಿದೆ, ಭಕ್ತಿಯಿಂದ ಅರಳುತ್ತದೆ, ಸೇವೆಯಿಂದ ಫಲಿಸುತ್ತದೆ ಮತ್ತು ಸರಳತೆಯಿಂದ ಎಲ್ಲರ ಹೃದಯವನ್ನು ಗೆಲ್ಲುತ್ತಿದೆ. ಗುರುವಿನ ಪಾದಗಳಲ್ಲಿ ಶರಣು, ಜ್ಞಾನದಲ್ಲಿ ನಿಷ್ಠೆ, ಸೇವೆಯಲ್ಲಿ ಸಮರ್ಪಣೆ, ಬದುಕಿನಲ್ಲಿ ಸರಳತೆ, ಇವುಗಳ ಸುಂದರ ಸಂಗಮವೇ ಪೂಜ್ಯ ಸ್ವಾಮಿ ಕೃತಾತ್ಮಾನಂದಜಿಯವರ ವ್ಯಕ್ತಿತ್ವ. ಅವರು ಕೇವಲ ಆಚಾರ್ಯರಲ್ಲ, ಅವರು ಒಂದು ಜೀವಂತ ಸಂದೇಶ. ಅವರು ಕೇವಲ ಪ್ರವಚನಕಾರರಲ್ಲ, ಅವರ ಒಂದು ಪಥದರ್ಶಕ ದೀಪ. ಅವರು ಕೇವಲ ಚಿನ್ಮಯ ಹೂದೋಟದ ಪುಷ್ಪವಲ್ಲ, ಅವರು ಗುರು ಕೃಪೆಯಿಂದ ಅರಳಿದ ಒಂದು ಸುಗಂಧಮಯ ಸಾಧನಾ ಪುಷ್ಪ. ಅವರ ಜೀವನ ಹೀಗೆ ನಿಶ್ಶಬ್ದವಾಗಿ ಹೇಳುತ್ತಿದೆ: ಗುರುವಿಗೆ ಶರಣಾಗು, ಜೀವನಕ್ಕೆ ದಿಗಂತವೇ ಮಿತಿಯಿಲ್ಲ. ಸಮರ್ಪಣೆಯ ರೆಕ್ಕೆಗಳಿದ್ದರೆ ಆಕಾಶವೂ ಒಂದು ದಿನ ಪಾದ ಸ್ಪರ್ಶವಾಗುತ್ತದೆ. ನಮಸ್ತೆ.
ಓಂ ಸಹನಾವವತು सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्री गुरवे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। कृष्णं वन्दे जगद्गुरुम्। ಜೀವನದಲ್ಲಿ ಸುಖವಾಗಿರುವಂಥದ್ದೇ ಅಧ್ಯಾತ್ಮ. ಹೇಗಿರೋದು ಅದನ್ನು ನಾವು ಈ ಶ್ರಾವಣ ಮಾಸದ ಒಂದು ತಿಂಗಳಲ್ಲಿ ಅನೇಕ ದೃಷ್ಟಿಕೋನಗಳ ಮೂಲಕ ತಿಳಿಯುವ ಒಂದು ಪ್ರಯತ್ನವನ್ನ ನಾವು ಮಾಡೋಣ. ಜೀವನದ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದೊಂದು ರೀತಿಯ ಅಭಿಪ್ರಾಯವನ್ನ ಪಡ್ತಾರೆ. ನಮ್ಮ ಒಬ್ಬ ಹಿರಿಯ ಸ್ವಾಮೀಜಿ ಬಹಳ ಸುಂದರವಾದಂತ ಒಂದು ಮಾತನ್ನು ಹೇಳ್ತಾರೆ. ಸ್ವಾಮೀಜಿ, ಜೀವನ ಅಂತಂದ್ರೆ ಏನು? ಹೊರಡ್ತಾರೆ, ಜೀವನ ಅಂದ್ರೆ ಟೈಮ್ ಪಾಸ್. ಟೈಮ್ ಪಾಸ್. ಜೀವನದ ದೃಷ್ಟಿಕೋನ ಅನ್ನೋದು ಬಹಳ ಸರಳ. ಗಮನಿಸಿ, ಯಾವ್ದಾದ್ರು ಒಂದು ವಿಷಯವನ್ನ ಒಬ್ಬನಿಗೆ ಮನವರಿಕೆಯನ್ನ ಮಾಡಬೇಕು, ಇಲ್ಲ ಅವನಿಗೆ ಕನ್ಫ್ಯೂಸ್ ಮಾಡಬೇಕು, ಗೊಂದಲಕ್ಕೆ ಒಳಪಡಿಸ್ಬೇಕು. ಯಾವ ವಿಷಯದ ಬಗ್ಗೆ ನಮಗೆ ಸಂಪೂರ್ಣವಾಗಿ ಮನವರಿಕೆ ಮಾಡ್ಕೊಳ್ತೀವೋ ಅಥವಾ ಮನವರಿಕೆ ಆಗುತ್ತೋ ನಮ್ಗೆ, ನಾವು ಆ ಮಾರ್ಗದಲ್ಲಿ ಮುಂದೆ ಹೋಗ್ತೀವಿ. ಒಂದು ವೇಳೆ ಗೊಂದಲಕ್ಕೊಳಗಾದ್ರೆ ಅದಕ್ಕೆ ಉತ್ತರವನ್ನು ಹುಡುಕುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ಅದರಿಂದ ಎರಡೂ ಕೂಡ ಬಹಳ ಮುಖ್ಯ. ಭಾಗವತ ಮಹಾಪುರಾಣದ ಕಥೆಯನ್ನ ನೀವೆಲ್ಲರೂ ಕೇಳಿರ್ಬೋದು. ಬಹಳ ಸಂಕ್ಷಿಪ್ತವಾಗಿ ಹೇಳ್ತೀನಿ ನಾನು. ರಾಜ ಪರೀಕ್ಷಿತನಿಗೆ ಒಬ್ಬ ಮಹರ್ಷಿಯ ಶಾಪದಿಂದ 7ನೇ ದಿವಸ ತಕ್ಷಕ ಸರ್ಪ ಬಂದು ಅವನಿಗೆ ಕಚ್ಚುತ್ತದೆ ಅನ್ನುವಂಥದ್ದು ತಿಳಿಯಿತು. ಮಹಾತ್ಮನ ಶಾಪ ಆಗಿದ್ದರಿಂದ ಅದು ತಪ್ಪೋದಿಲ್ಲ ಅನ್ನೋಂಥದ್ದು ಅವನಿಗೆ ಗೊತ್ತಾಯ್ತು. ಹಾಗಾದ್ರೆ ಏನ್ ಮಾಡ್ಬೇಕು ವಿಚಾರ ಮಾಡಿದ. ತನ್ನ ರಾಜ್ಯವನ್ನ ಮಗ ಜನ್ಮೇಜನಿಗೆ ಒಪ್ಪಿಸಿ ಗಂಗಾ ನದಿಯ ತೀರಕ್ಕೆ ಹೋದ. ಅಲ್ಲಿ ಅನೇಕ ಸಾಧು ಸಂತರು ಋಷಿ ಮುನಿಗಳು ಅಲ್ಲಿ ಸೇರಿದ್ರು. ಅವರಿಗೆ ನಮಸ್ಕಾರವನ್ನು ಮಾಡಿ ಹೇಳ್ಕೊಳ್ತಾನೆ, ಸ್ವಾಮೀಜಿ, ನನಗೆ ಇನ್ನು 7 ದಿವಸ ಮಾತ್ರ ಜೀವನ ಉಳ್ಕೊಂಡಿದೆ. 7ನೇ ದಿವಸ ಈ ಶರೀರವನ್ನ ನಾನು ತ್ಯಾಗ ಮಾಡಲೇಬೇಕಾಗಿದೆ. ಆದ್ರಿಂದ ನಾನು ಏನ್ ಮಾಡಬೇಕು, ಏನು ಚಿಂತನೆಯನ್ನು ಮಾಡಬೇಕು, ನನಗೆ ದಯವಿಟ್ಟು ನೀವು ತಿಳಿಸಿ. ಗಮನಿಸಿ, ನಮ್ಮ ಜೀವನ ಅನ್ನೋದು ಮೂಲತಃ 2 ವಿಷಯಗಳ ಸಮನ್ವಯ. ಒಂದು ಜ್ಞಾನ, ಇನ್ನೊಂದು ಕರ್ಮ. ಇದನ್ನು ಬಿಟ್ಟು 3ನೇದು ಯಾವುದು ಇಲ್ವೇ ಇಲ್ಲ. ಆದ್ರಿಂದ ಪ್ರಶ್ನೆಯೂ ಕೂಡ 2. ಏನೋ ಏನು ಮಾಡಬೇಕು, ಏನು ಚಿಂತಿಸಬೇಕು. ಆ ಸಂದರ್ಭದಲ್ಲಿ ಮಹಾನ್ ಋಷಿ ಶುಕ ಮಹಾರಾಜ
ಅಲ್ಲಿಗೆ ಬರ್ತಾರೆ. ಪರೀಕ್ಷಿತನಿಗೆ ಉಪದೇಶವನ್ನು ಕೊಡ್ತಾರೆ. ಅಲ್ಲಿಂದಲೇ ಭಾಗವತ ಮಹಾಪುರಾಣದ ಆ ಒಂದು ಪ್ರವಾಹ ಅನ್ನುವಂಥದ್ದು ಆರಂಭವಾಗುತ್ತೆ. ಮೂಲ ಭಾಗವತದ ಸಾರವನ್ನ 4 ಶ್ಲೋಕಗಳಲ್ಲಿ ಚತುಶ್ಲೋಕಿ ಭಾಗವತ ಅಂತ ಹೇಳಲಾಗಿದೆ. ಅದರ ಸಾರ ಏನಪ್ಪಾ ಅಂತಂದ್ರೆ, ಈ ಜೀವನದಲ್ಲಿಯೇ ನಮ್ಮ ಜೀವನ ಸಂಪೂರ್ಣವಾಗಬೇಕು. ಮುಂದಿನ ಜನ್ಮದಲ್ಲಿ ನೋಡೋಣ, ಇನ್ನೊಂದ್ಸರಿ ನೋಡೋಣ, ಬೇಕಾದಷ್ಟು ಜನ್ಮಗಳಲ್ಲಿವೆಯಲ್ಲ ಅನ್ನೋಂಥದಕ್ಕೆ ಅವಕಾಶ ಇಲ್ಲ. ಜೀವನದಲ್ಲಿ ಯಾವುದೂ ಬಾಕಿ ಉಳಿಬಾರದು. ಆದ್ರಿಂದ ಪರೀಕ್ಷಿತನ ಪ್ರಶ್ನೆ ಅನ್ನುವಂಥದ್ದು ಬಹಳ ಮಹತ್ವದ್ದಾಗಿದೆ. ನನ್ನ ಜೀವನ ಸಂಪೂರ್ಣವಾಗಿ ಸಾರ್ಥಕ ಆಗುವ ಹಾಗೆ ನಾನು ಏನು ಮಾಡಬೇಕು, ಏನನ್ನ ಚಿಂತಿಸಬೇಕು? ಇದೇ ಭಾಗವತ ಮಹಾಪುರಾಣದ ಕೇಂದ್ರ ವಿಷಯ. ಗಮನಿಸಿ, ಏನನ್ನ ಮಾಡಬೇಕು, ಏನನ್ನ ಚಿಂತಿಸಬೇಕು. ಹಾಗಾದ್ರೆ ಜೀವನ ಅಂದ್ರೆ ಏನು? ಗಮನಿಸಿ, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ 2 ವಿಷಯ ಸಾಮಾನ್ಯ. ಅಪರಿಮಿತ ಸಾಮರ್ಥ್ಯ, ಸೀಮಿತವಾಗಿರ್ತಕ್ಕಂಥ ಸಮಯ. ಸಮಯ ಎಷ್ಟು ಸೀಮಿತ? ಅವನಿಗಿದ್ದದ್ದು 7 ದಿವಸ. ನಾವೆಲ್ಲರೂ 7 ದಿವಸ ಸಾಯ್ತೀವಿ. ಸೋಮವಾರದಿಂದ ನೀವು ಎಣಿಸಿದ್ರೆ ಸೋಮ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ಭಾನು, ಸೋಮ. ಸೋಮವಾರದಿಂದ ಆರಂಭ ಮಾಡಿದ್ರೆ ಭಾನುವಾರ 7 ದಿವಸ. ಮತ್ತೆ ಸೋಮವಾರದಿಂದ ಎಳಿಸಿದ್ರು ಕೂಡ 7 ದಿವಸ. ಏನು ಅರ್ಥ? ಏನೋ, ಯಾವತ್ತಿಂದಾದ್ರೂ ಶುರು ಮಾಡಿ ನಮ್ಮ ಜೀವನದ ಕೊನೆಯ ದಿನ ಯಾವ್ದಾದ್ರು ಒಂದು ವಾರದಲ್ಲಿ 1 ದಿವಸ ಆಗಿರ್ಲೇಬೇಕು, ಹಾಗೆ ಆಗುತ್ತೆ. ಆದ್ರಿಂದ ಯಾವುದನ್ನು ಶಾಶ್ವತ ಅಂತ ಹೇಳಿ ಭಾವಿಸಿ ಈ ಜೀವನದಲ್ಲಿ ಮುಂದೋಡ್ಲಿಕ್ಕೆ ಹೋಗಬಾರದು. ಗಮನಿಸಿ, ನಮ್ಮ ಜೀವನದಲ್ಲಿ ಸೀಮಿತವಾಗಿರ್ತಕ್ಕಂತಹ ಸಮಯವಿದೆ, ಆದ್ರೆ ನಮ್ಮಲ್ಲಿ ಅಪರಿಮಿತವಾಗಿರ್ತಕ್ಕಂತಹ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯವನ್ನ ಸೀಮಿತವಾದಂತಹ ಸಮಯದಲ್ಲಿ ಹೇಗೆ ಬಳಸಬೇಕು? ಇದರಲ್ಲಿ ನಾವು ಗೆಲ್ಲೋದು ಇಲ್ಲ, ನಾವು ಸೋಲೋದು ಇಲ್ಲ. ಮತ್ತೆ ಜೀವನದಲ್ಲಿ ನಾವು ಹೇಗೆ ಬದುಕುತ್ತೀವಿ? ಗಮನಿಸಿ, ನದಿ ಸಮುದ್ರವನ್ನ ಸೇರುತ್ತದೆ. ಸೇರುವಾಗ ನದಿ ಏನನ್ನೂ ಕೂಡ ಕಳ್ಕೊಳ್ಳೋದಿಲ್ಲ. ಏನಾದ್ರೂ ಕಳ್ಕೊಳ್ಳುತ್ತ? ಇಲ್ಲ. ಅಥವಾ ಹೋಗ್ಲಿ, ಏನನ್ನಾದ್ರೂ ಗಳಿಸ್ತದ ಅದು? ಇಲ್ಲ. ಅಲ್ಲಿ ಸೋಲು ಮತ್ತು ಗೆಲುವಿನ ಗಣಿತವೇ ಇಲ್ಲ. ಎಲ್ಲಿ ಸೋಲು ಗೆಲುವಿನ ಗಣಿತವೇ ಇಲ್ವೋ, ಹಾಗಾದ್ರೆ ಖುಷಿಯಾಗಿರಿ. ಜೀವನವನ್ನ ವ್ಯಾಪಾರವನ್ನ ಮಾಡಬೇಡಿ. ನಮ್ಮ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಜೀವನವನ್ನ ಒಂದು ವ್ಯವಹಾರವನ್ನಾಗಿ ಮಾಡ್ಕೊಂಡು, ನಾನು ಇಷ್ಟು ಜಪ ಮಾಡಿದ್ರೆ ನನಗೆ ಇದು ಸಿಗಬೇಕು, ನಾನು ಇಷ್ಟು ಪೂಜೆಯನ್ನು ಮಾಡಿದ್ರೆ ನಂಗೆ ಇಷ್ಟು ಲಾಭ ಆಗಬೇಕು, ನಾನು ಇಷ್ಟೆಲ್ಲ ವ್ರತಗಳನ್ನು ಮಾಡಿದ್ರೆ ನನ್ನ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕು, ಇಷ್ಟು ದೇವರ ನಾಮಸ್ಮರಣೆಯನ್ನು ಮಾಡಿದ್ರೆ ನನಗೆ ಇಷ್ಟವಾದಂತ ಫಲ ಸಿಗಬೇಕು. ಇದು ಭಕ್ತಿ? ಇದೆಲ್ಲ ಭಕ್ತಿ, ಇದೊಂದು ಬಿಸ್ನೆಸ್. ಅಲ್ಲ, ಎಷ್ಟೋ ಜನ ಬಂದು ಕೇಳ್ತಾರೆ, ಸ್ವಾಮೀಜಿ ಭಗವಂತನ ನಾಮ ಜಪನ ನಾವು ಯಾಕೆ ಮಾಡಬೇಕು? ಯಾಕೆ ಮಾಡಬೇಕು? ಮಾಡಬೇಡಿ. ಯಾಕೆ ಸ್ವಾಮೀಜಿ? ಭಗವಂತನಿಗೆ ನಿಮ್ಮ ನಾಮ ಜಪದ ಅವಶ್ಯಕತೆ ಇಲ್ಲ, ಅವನಿಗೆ ಅವನ ನಾಮಸ್ಮರಣೆ ಬೇಕಾಗಿಲ್ಲ. ಮತ್ತೆ ಜಪವನ್ನು ಯಾಕೆ ಮಾಡ್ಲಿಕ್ಕೆ ಹೇಳ್ತೀರಿ ನೀವು ನಮ್ಗೆ? ನಾವು ಭಗವಂತನ ಜಪವನ್ನ, ನಾಮವನ್ನ ಜಪಿಸೋದು ನಮ್ಮ ಹೃದಯದಲ್ಲಿ ದೈವತ್ವಕ್ಕೆ ಸ್ಥಳ ಅನ್ನುವಂಥದ್ದು ಸಿದ್ಧವಾಗುತ್ತದೆ. ನಾನು ಎಷ್ಟು ಬಾರಿ ಜಪ ಮಾಡಿದ್ರೆ ನನಗೆ ಮದುವೆ ಆಗತ್ತೆ, ಎಷ್ಟು ಜಪ ಮಾಡಿದ್ರೆ ಡೈವರ್ಸ್ ಆಗತ್ತ, ಎಷ್ಟು ನಾಮಸ್ಮರಣೆಯನ್ನ ಮಾಡಿದ್ರೆ ನನಗೆ ಕೆಲಸ ಸಿಗತ್ತೆ. ಇದನ್ನು ಭಕ್ತಿ ಅಂತ ಕರೀತಾರೆ.
ಭಗವಂತನ ಜೊತೆಗೆ ಮಾಡಿದ ವ್ಯಾಪಾರ ಅಷ್ಟೆ. ವ್ಯಾಪಾರದಲ್ಲಿ ನೀವು ಗೆಲ್ಲಬಹುದು, ಸೋಲ್ಬಹುದು. ಅದರಿಂದ ಜೀವನವನ್ನ ಯಾವತ್ತೂ ನಾವು ವ್ಯಾಪಾರವನ್ನವಾಗಿ ಮಾಡಬಾರದು. ಗಮನಿಸಿ, ಮಕ್ಕಳ ಜೊತೆಗೆ ಆಟ ಆಡೋ ಹಾಗೆ ಜೀವನವನ್ನು ನಾನು ಬದುಕು. ಗಮನಿಸಿ, ಒಂದು ಮಗುವಿನ ಜೊತೆಗೆ ನಾವು ಮಾತಾಡ್ತಾ ಇದ್ದಾಗ ಅವನ ಹೆಸರು ಹೇಳಲಿಕ್ಕೆ ಬಹಳ ವಿಚಿತ್ರ, ಬಹಳ ಕಷ್ಟವಾಗಿತ್ತು. ಹೀಗಾಗಿ ಯಾವ ಹೆಸರನ್ನ ನಮ್ಮ ಕೈಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಅವನಿಗೆ ನಾವೇ ಒಂದು ಹೆಸರು ಇಟ್ಬಿಡೋದು. ಅವನ ಜೊತೆ ಮಾತಾಡ್ತಾ ಇದ್ದೆ. ಅವನಿಗೆ ನಾನು ಟೀ ಕೊಡ್ತಿದ್ದೆ, ಅವನು ನಂಗೆ ವಾಪಸ್ ಟೀ ಕೊಡ್ತಿದ್ದ. ಅವನಿಗೆ ನಾನು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೆ, ಆಮೇಲೆ ಒಂದು ಸ್ವಲ್ಪ ಗದರಿಸ್ದೆ, ಒಂದೇಟು ಹೊಡೆದ ಹಾಗೆ ಮಾಡಿದೆ. ಅವನು ಅಳ್ಲಿಕ್ಕೆ ಶುರು ಮಾಡ್ದ. ಯಾಕೆ ಹಾಗೆ ಮಾಡಿದೆ? ಟೈಮ್ ಪಾಸ್ ಆಗ್ಬೇಕಾಗಿತ್ತು. ಮಕ್ಕಳ ಜೊತೆ ಆಟ ಆಡುವಾಗ ನಾವೇನಾದ್ರೂ ಗಳಿಸ್ತೇವೆಯೇ, ಅಥವಾ ಏನನ್ನಾದ್ರೂ ಕಳ್ಕೊಳ್ತೀವಿಯೇ? ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ಜೀವನದ ಪ್ರತಿಯೊಂದು ಕರ್ಮವನ್ನು ನಾವು ಮಾಡಬೇಕು. ಜೀವನವನ್ನ ನಾವು ಒಂದು ವೇಳೆ ತುಂಬಾ ಗಂಭೀರವಾಗಿ ತೆಗೆದುಕೊಂಡೆವೋ ಸಮಸ್ಯೆ ಆಗುತ್ತೆ. ಈ ವಯಸ್ಸಾಗಿರ್ತಕ್ಕಂಥವ್ರದ್ದು ಸಮಸ್ಯೆ ಇದೆ. ಈ ವಯಸ್ಸಾದವರು ಬಹಳ ಕಷ್ಟಪಡ್ತಾ ಇರ್ತಾರೆ. ಎಸ್ಪೆಷಲಿ ಡಯಾಬಿಟೀಸ್ ಇದ್ರೆ ಅವ್ರಿಗೆ ಶುಗರ್ ಜಾಸ್ತಿ ಆದ್ರೆ ಕಷ್ಟ ಆಗುತ್ತೆ. ವಯಸ್ಸಾದವರು ಯಾವ್ದಾವ್ದಿಂದ ಕಷ್ಟಪಡ್ತಾರೆ ಹೇಳಿ? ಓವರ್ ಟೈಮ್. ಏನು 24 ಗಂಟೆ ಇದೆ ಅವ್ರ ಹತ್ರ, ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋ ವಿಷಯ ಒಂದೇ, ಏನೋ ಬೆಳಗ್ಗೆ ತಿಂಡಿ ಏನು, ಮಧ್ಯಾಹ್ನ ಊಟ ಏನು, ಊಟ ಮಾಡುವಾಗ್ಲೇ ಸಂಜೆ 4 ಗಂಟೆಗೆ ಏನಾದ್ರು ಇದೆಯಾ? ಇದು ಜೀವನನ? ಗಮನಿಸಿ, ಈ ಜಗತ್ನಲ್ಲಿ ನಾವು ಈ ಜೀವನವನ್ನ ತೆಗೆದುಕೊಂಡು ಬಂದಿರೋದು ಯಾರನ್ನೋ ಸೋಲಿಸ್ಲಿಕ್ಕೂ ಅಲ್ಲ, ಯಾರನ್ನು ಕೂಡ ಗೆಲ್ಲಲಿಕ್ಕೂ ಅಲ್ಲ. ಗೆಲುವು ಸೋಲಿನ ಗಣಿತವನ್ನ ಬಿಟ್ಟು ಬದುಕೋದು ನಾವು ಯಾವಾಗ ಕಲಿತೀವಿ ಅವತ್ತು ನಾವು ಖುಷಿಯಾಗಿರ್ತೀವಿ, ಸಂತೋಷವಾಗಿರ್ತೀವಿ. ಯಾವಾಗ್ಲೂ ಯಾವ್ದಾದ್ರು ಒಂದು ಸಾರ್ಥಕವಾಗಿರ್ತಕ್ಕಂತಹ ಕಾರ್ಯದಲ್ಲಿ ನಮ್ಮನ್ನ ತೊಡಗಿಸಿಕೊಂಡಿರ್ಬೇಕು. 24 ಗಂಟೆ ನಮ್ಮ ಮನಸ್ಸನ್ನ ನಿರುದ್ಯೋಗಿಯನ್ನಾಗಿ ಮಾಡಬಾರ್ದು. ದೇವರಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ, ಆದ್ರೆ ಭಗವಂತ ನನ್ನ ಹೃದಯದಲ್ಲಿ ವಾಸ ಮಾಡ್ಲಿಕ್ಕೆ ಒಂದು ಸ್ಥಳಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ಎಷ್ಟೋ ಜನ ಕೇಳ್ತಾ ಇರ್ತಾರೆ, ಏನ್ ಸ್ವಾಮೀಜಿ ಇಷ್ಟೊಂದು ಓಡಾಡ್ತೀರ ನೀವು, ಎಲ್ಲಾ ಕಡೆ ಹೋಗಿ ಪ್ರವಚನವನ್ನ ಮಾಡ್ತೀರಿ, ಒಂದೇ ಕಡೆ ಇರ್ಬೋದಲ್ಲ? ಆರಾಮಾಗಿರಿ, ಏನಂತ ಇವಾಗ? ಅದಕ್ಕೆ ನಮ್ಮ ಸ್ವಾಮೀಜಿ ಹೇಳಿದ್ರು, ತುಂಬಾ ಥ್ಯಾಂಕ್ಸ್, ಒಂದು ಕೆಲಸ ಮಾಡೋಣ, ಇನ್ನು ನಾನು ನಿಮ್ಮನೆಯಲ್ಲೇ ಜೀವನ ಪೂರ್ತಿ ಇದ್ದು ಬಿಡ್ತೀನಿ. ನಾನು ಏಯ್ ಅಲ್ಲ ಹಾಗಲ್ಲ, ನಾನು ನಮ್ಮನೇಲಿ ಇರಿ ಅಂತ ನಾನು ಹೇಳಲಿಲ್ಲ. ಗಮನಿಸಿ, ನಾವು ಭಗವಂತನ ಆಗಿ ಪ್ರಾರ್ಥನೆಯನ್ನು ಮಾಡ್ತೀವಿ, ಆದ್ರೆ ಹೇ ಆಕಾಶವೇ ನನಗೆ ಉಳ್ಕೊಳ್ಳಿಕ್ಕೆ ಸ್ವಲ್ಪ ಅವಕಾಶ ಕೊಡು ಯಾರಾದ್ರೂ ಕೇಳ್ತೀವ? ಇಲ್ಲ. ಯಾಕಂದ್ರೆ ಆಕಾಶ ಯಾವಾಗಲೂ ಉಪಲಬ್ಧವಿದೆ. ಭಗವಂತ ಯಾವಾಗಲೂ ನಮ್ಮೊಳಗಡೆಗಿದ್ದಾನೆ. ಅದಕ್ಕಾಗಿ ಅವನನ್ನ ನಾವು ನಿರ್ಲಕ್ಷಿಸ್ತೀವಿ. ಹೌದಲ್ಲ? ಯಾವುದು ಯಾವಾಗಲೂ ಕೂಡ ಉಪಲಬ್ಧವಿರುತ್ತೋ ಅವನನ್ನು ಮರೀತೀವಿ ನಾವು. ಯಾಕಂತಂದ್ರೆ ಯಾವುದು ಯಾವತ್ತೂ ಉಪಲಬ್ಧವಿದೆಯೋ ಅದರ ಕಡೆಗೆ ನಮ್ಮ ಗಮನ ಹೋಗೋದಿಲ್ಲ. ಯಾಕಂದ್ರೆ ಭಗವಂತ ಸದಾ ನಮ್ಮೊಳಗಡೆ ಇದ್ದಾನೆ, ನಮ್ಮ ಜೊತೆಗೆ ಇದ್ದಾನೆ. ಅದರಿಂದ ಅವನನ್ನು ಮರೀತೀವಿ. ನಿಜ ಹೇಳಿ, ನಿಜವಾದ ಜನ್ಮದಿನ, ಡೇಟ್ ಆಫ್ ಬರ್ತ್ ಯಾವತ್ತು ಹೇಳಿ?
ಯಾವತ್ತು ನಮ್ಮ ನಿಜವಾದ ಸ್ವರೂಪ, ಸ್ವಭಾವ, ದೈವತ್ವ, ಭಗವಂತ ಅಂತ ಹೇಳಿ ನಾವು ತಿಳ್ಕೊಳ್ತೀವೋ ಅವತ್ತೇ ನಮ್ದು ಡೇಟ್ ಆಫ್ ಬರ್ತ್. ತಂದೆ ತಾಯಿಗಳು ನಮ್ಗೆ ಶರೀರವನ್ನ ಕೊಟ್ಟಿದ್ದಾರೆ, ಆದ್ರೆ ಈ ದೇಹದ, ಈ ಶರೀರದ ಅಂತಿಮ ಗುರಿ ಏನು? ಒಂದು ದಿವಸ ಅದು ಸಾಯಲೇಬೇಕು. ದೇಹವನ್ನ ಶಾಶ್ವತ ಅಂತ ಹೇಳಿ ಭಾವಿಸೋದು ನಮ್ಮ ಜೀವನದ ದೊಡ್ಡ ತಪ್ಪು. ಸತ್ಸಂಗಕ್ಕೆ ಹೋದಾಗ ಭಗವಂತನ ನಾಮವನ್ನ ಜಪಿಸಿದಾಗ, ಭಜನೆ ಮಾಡಿದಾಗ ನಮ್ಮಲ್ಲಿ ಒಂದು ಹೊಸ ಅರಿವು ಉಂಟಾಗ್ತದೆ. ಅದನ್ನ ನಾವು ಎರಡನೇ ಜನ್ಮ ಅಂತ ಕರಿತೀವಿ. ಗಮನಿಸಿ, ನಾವು ಕೇವಲ ದೇಹದ ಮಟ್ಟದಲ್ಲಿ ಮಾತ್ರ ಬದುಕೋದಿಲ್ಲ, ದೇಹವನ್ನ ಮೀರಿ ಏಳಬೇಕಾಗ್ತದೆ. ನಮ್ಮೊಳಗಡೆನ ದೈವತ್ವ ನಮ್ಮ ಮೂಲಕ ಅಭಿವ್ಯಕ್ತವಾಗಬೇಕು. ಅದೇ ನಿಜವಾದ ಜನ್ಮದ ಆಚರಣೆ. ಭಗವಂತ ನಮ್ಮ ಮೂಲಕ ಅಭಿವ್ಯಕ್ತವಾಗಬೇಕು. ಸುಂದರ ದೇಹ, ಬಲಿಷ್ಠ ದೇಹ, ಆಕರ್ಷಕ ದೇಹ ಇವೆಲ್ಲವೂ ಇರಬೇಕು, ಒಳ್ಳೇದೇ. ಆದ್ರೆ ದೇಹದ ಮೂಲಕ ವ್ಯಕ್ತವಾಗ್ತಿರೋದು ಯಾರು? ನಾನು ಅಂತಕ್ಕಂಥ ಅಹಂಕಾರ. ಈ ಅಹಂಕಾರವೇ ಎಲ್ಲವನ್ನೂ ಮಾಡ್ತಾ ಇದ್ರೆ ಅಂತಿಮವಾಗಿ ನಮಗೇನು ಪ್ರಾಪ್ತಿಯಾಗುತ್ತೆ? ಏನು ಸಿಗೋದಿಲ್ಲ. ನಾನು ಇದನ್ನು ಮಾಡಿದ್ರೆ ಏನ್ ಸಿಗುತ್ತೆ, ನಾನು ಅದನ್ನು ಮಾಡಿದ್ರೆ ಏನ್ ಸಿಗುತ್ತೆ, ಏನಿದು ಅಹಂಕಾರ? ಯಾವಾಗ್ಲೂ ಲೆಕ್ಕಾಚಾರವನ್ನು ಹಾಕ್ತಾ ಇರ್ತೀವಿ. ಈ ಲೆಕ್ಕಾಚಾರದಿಂದ ನಾವು ಹೊರಗೆ ಬರಬೇಕು. ಈ ಜಗತ್ನಲ್ಲಿ ನಿಜವಾಗೂ ನಾವು ಹೇಳ್ಬೇಕಂತಂದ್ರೆ ನಾವು ಓಲ್ಡ್ ಫರ್ನಿಚರ್ ಇದ್ದ ಹಾಗೆ, ಯೂಸ್ಲೆಸ್ ಫರ್ನಿಚರ್ಗಳು. ನಾವು ತಿಳ್ಕೊಂಡಿದ್ದೀವಿ ನಾವು ಈ ಜಗತ್ನಲ್ಲಿ ಬಹಳ ಇಂಪಾರ್ಟೆಂಟ್ ಪರ್ಸನ್ ಅಂತ. ಈ ಜಗತ್ತಿಗೆ ನಮ್ಮ ಅಗತ್ಯ ಇಲ್ಲ. ನಾವು ಇಲ್ಲ ಅಂದ್ರೂ ಕೂಡ ಈ ಜಗತ್ತು ಬಹಳ ಸುಂದರವಾಗಿ ನಡೀತದೆ. ಗಮನಿಸಿ, ನಾವು ಊಟ ಕೂತ್ಕೊಳ್ತೀವಿ, ಆಹಾರ ಎಲ್ಲಿದೆ? ಆಹಾರ ತಟ್ಟೆಯಲ್ಲಿದೆ. ನೀವು ಆಹಾರವನ್ನ ತಿಂತಿರೋ ಇಲ್ವೋ, ಆಹಾರಕ್ಕೇನು ಆಗೋದಿಲ್ಲ. ಹಾಗೆ ನಮಗೆ ಜಗತ್ತು ಬೇಕು, ಜಗತ್ತಿಗೆ ನಮ್ಮ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನಾವು ಏನು ಮಾಡಬೇಕು? ಸೇವೆ, ದಯೆ, ದೈವತ್ವದ ದೃಷ್ಟಿಕೋನ. ಆಧ್ಯಾತ್ಮಿಕ ಜೀವನದಲ್ಲಿ ದಯೆ ಅನ್ನುವಂಥದ್ದು ಬಹಳ ಮುಖ್ಯ. ಒಮ್ಮೊಮ್ಮೆ ಅದು ತಪ್ಪು ದೃಷ್ಟಿಕೋನವೂ ಕೂಡ ಆಗ್ಬೋದು. ಒಂದೊಂದ್ಸರಿ ಆಗುತ್ತೆ. ಒಬ್ಬ ಕುರುಡ ರಸ್ತೆ ದಾಟ್ತಾ ಇರ್ತಾನೆ, ಅಯ್ಯೋ ಅವನು ಕುರುಡ, ಅವನಿಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಅದರಿಂದ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಆ ಕಡೆ ಕರ್ಕೊಂಡೋಗ್ಬಿಟ್ಟು, ನೋಡಿದ್ಯಾ ನಾನು ಸಹಾಯ ಮಾಡಿದೆ ಇವತ್ತು. ಸೇವೆ ಅಲ್ಲ ಇದು. ಸೇವೆಯ ಶುದ್ಧ ಸ್ವರೂಪ ಅಲ್ಲ. ಯಾರೋ ಮನೆಯಲ್ಲಿ ಹಿರಿಯರು ನೀರು ಕೇಳ್ತಾರೆ, ನೀರು ಕೊಟ್ಟ ಮೇಲೆ ಏನು ಬರೋದಿಲ್ಲ, ಏನಾಗೋದಿಲ್ಲ, ಅವ್ರ ಮೇಲೆ ಒಂದಿಷ್ಟು ದಯೆ ತೋರಿಸ್ಬೇಕಲ್ಲ. ಅವರಲ್ಲಿಯೂ ಭಗವಂತನೇ ಇದ್ದಾನೆ ಅಂತಕ್ಕಂಥ ಅರಿವು ನಮ್ಮಲ್ಲಿರಬೇಕು. ಆವಾಗ ಮಾತ್ರ ನಮ್ಮ ದೃಷ್ಟಿ ಉನ್ನತವಾದಂತಹ ದೃಷ್ಟಿಯನ್ನು ತಲುಪ್ತದೆ. ಗಮನಿಸಿ, ಎಲ್ಲರಲ್ಲಿಯೂ ಒಂದು ವೇಳೆ ಭಗವಂತನನ್ನ ಕಾಣಬೇಕು ಅಂತಂದ್ರೆ ನಮ್ಮೊಳಗಡೆ ಇರ್ತಕ್ಕಂತಹ ಭಗವಂತನನ್ನ, ದೈವತ್ವವನ್ನ ಮೊದಲು ನಾನು ಕಂಡುಕೊಳ್ಳಬೇಕು. ಭಗವಂತ ನಮ್ಮಂತ ತಿಳ್ಕೊಳ್ಳಿ, ನಾವ್ಯಾಕೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಓಡಾಡಬೇಕು? ಅವನಿಗೆ ಬೇಕು ಅಂದ್ರೆ ಅವನೇ ಅಭಿವ್ಯಕ್ತ ಪಡಿಸ್ಕೊಳ್ಳಿ ಶರೀರದ ಮೂಲಕ. ಗಮನಿಸಿ, ಭಗವಂತನಿಗೆ ಕೈಗಳಿಲ್ಲ, ಭಗವಂತನಿಗೆ ಯಾವುದೇ ಇಂದ್ರಿಯಗಳಿಲ್ಲ. ಸ್ವಾರ್ಥ ರಹಿತವಾಗಿರ್ತಕ್ಕಂತಹ ಕೈಗಳನ್ನ, ಶರೀರವನ್ನ ಭಗವಂತ ಯಾವಾಗಲೂ ಹುಡುಕ್ತಾ ಇರ್ತಾನೆ. ಯಾವಾಗ ಸ್ವಾರ್ಥ ರಾಹಿತ್ಯ ಅನ್ನಿಸೋದು ನನ್ನಲ್ಲಿ ಘಟಿಸ್ತದೋ, ಭಗವಂತ ನಮ್ಮ ಶರೀರದ ಮೂಲಕ ಅಭಿವ್ಯಕ್ತನಾಗುತ್ತಾನೆ. ಅದನ್ನು ಬಿಟ್ಬಿಟ್ಟು ಈ ಇಂದ್ರಿಯಗಳನ್ನ ಮತ್ತೊಬ್ಬರನ್ನ ಬೈಲಿಕ್ಕೆ, ಮತ್ತೊಬ್ಬರನ್ನ ನಿಂದನೆಯನ್ನ ಮಾಡ್ಲಿಕ್ಕೆ, ಮತ್ತೊಬ್ಬರಿಗೆ ಚುಚ್ಚಲಿಕ್ಕೆ, ಮತ್ತೊಬ್ಬರಿಗೆ ನೋವುಂಟು ಮಾಡ್ಲಿಕ್ಕೆ, ಭಗವಂತನಿಗೆ ಸ್ವತಂತ್ರವಾಗಿರ್ತಕ್ಕಂಥ ಮನಸ್ಸು ಅನ್ನುವಂಥದ್ದಿಲ್ಲ. ಅವನು ಯಾವುದೇ ವೈಯಕ್ತಿಕ ರಾಗದ್ವೇಷಗಳಿಂದ, ಪೂರ್ವಾಗ್ರಹಗಳಿಂದ ಅವನು ಕೂಡ್ಕೊಂಡಿಲ್ಲ. ಅವನು ಮುಕ್ತವಾಗಿರ್ತಕ್ಕಂಥ ಮನಸ್ಸನ್ನು ಅವನು ಹುಡುಕ್ತಾ ಇರ್ತಾನೆ. ಅಂತಹ ಮನಸ್ಸಿನ ಮೂಲಕ ದೈವತ್ವ ವ್ಯಕ್ತವಾಗುತ್ತೆ.
ಗಮನಿಸಿ, ಜ್ಞಾನಕ್ಕೆ ಅಲಂಕಾರವೇ ವಿನಯ. ಇಲ್ಲಿ ಏನು ನಾವು ಮಾತಾಡ್ತಾ ಇದ್ದೀವಿ, ಯಾರ್ದೋ ಉಪಕಾರ ಮಾಡ್ಲಿಕ್ಕಲ್ಲ. ನನಗ ಅವಶ್ಯಕತೆ ಇದೆ, ಆದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ಜ್ಞಾನಕ್ಕೆ ವಿನಯ ಅಲಂಕಾರ. ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ವಿನಯ ಬೇಕಾಗುತ್ತೆ. ಅಹಂಕಾರವನ್ನು ಒಂದು ವೇಳೆ ನಾನು ಹೆಚ್ಚಿಸಿಕೊಂಡ್ರೆ ಏನಾಗುತ್ತೆ ಹೇಳಿ? ನನ್ನ ಜೀವನವನ್ನ ನಾವು ನರಕವನ್ನಾಗಿ ಮಾಡ್ಕೊಳ್ತೀವಿ ಅಲ್ಲ? ಗಾಯತ್ರಿ ಮಂತ್ರವನ್ನು ನೋಡಿ, ಅದರಲ್ಲಿ 24 ಅಕ್ಷರಗಳಿವೆ ಅಲ್ಲ? ಅನುಷ್ಠಾನಕ್ಕೆ ನಿರ್ದಿಷ್ಟ ಸಂಖ್ಯೆಯಲ್ಲಿ ಜಪ ಮಾಡಬೇಕು ಅಲ್ವಾ? ಹೀಗೆ ಇರಬೇಕು, ಜಪಮಾಲೆಯನ್ನು ಹೀಗೆ ಹಿಡ್ಕೊಳ್ಬೇಕು, ಇದೇ ರೀತಿಯಲ್ಲಿ ಉಚ್ಚಾರ ಮಾಡಬೇಕು. ಆದರೆ ನಿಜವಾದ ಅಧ್ಯಾತ್ಮ ಯಾವ್ದು ಹೇಳಿ? ಯಾರಾದ್ರೂ ಏನಾದ್ರೂ ಹೇಳಿದ್ರು ತಕ್ಷಣನೇ ಕಾಮೆಂಟ್ ಮಾಡ್ತೀವಿ. ಯಾರಾದ್ರೂ ಏನಾದ್ರೂ ಹೇಳಿದ್ರು ತಕ್ಷಣನೇ ಡಿಸಿಷನ್ ನಾವೇ ತೆಗೆದುಕೊಳ್ತೀವಿ. ಯಾಕೆ? ಇದಕ್ಕಾಗಿ ಯಾವುದೇ ಸಾಧನೆ ಬೇಕಿಲ್ಲ. ಆದ್ರಿಂದ ಏನೇ ಕಾಮೆಂಟ್ ಮಾಡೋ ಮೊದಲು ಇದರ ಅವಶ್ಯಕತೆ ಇದೆಯೇ? ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡೋಕ್ಕಿಂತ ಮೊದಲು, ಯಾವುದಾದ್ರೂ ವಿಷಯದ ಬಗ್ಗೆ ನಾನು ನನ್ನ ಅಭಿಪ್ರಾಯವನ್ನ ಹೇಳೋ ಮೊದಲು ನಮ್ಮನ್ನ ನಾವೇ ಕೇಳ್ಕೊಳ್ಬೇಕು. ಇದನ್ನು ಹೇಳೋದು ನಿಜವಾಗಲೂ ಕೂಡ ಅಗತ್ಯ ಇದೆಯಾ? ಅನಿವಾರ್ಯವ? ಶೇಕಡ 99 ಸಂದರ್ಭಗಳಲ್ಲಿ ಅಗತ್ಯ ಇರಲ್ಲ. ಆದ್ರೂ ಮಾತಾಡ್ತಾ ಇರ್ತೀವಿ. ಭೂತಕಾಲದ ಬಗ್ಗೆ ಮಾತಾಡ್ತಾ ಇರ್ತೀವಿ. ಭಗವಂತನ ಸಾಕ್ಷಾತ್ಕಾರ ಅಂತಂದ್ರೆ ಭೂತಕಾಲದ ಬಗ್ಗೆ ಮಾತಾಡೋದು ಅಲ್ಲ. ಭಗವಂತನ ಸಾಕ್ಷಾತ್ಕಾರ ಅಂತಂದ್ರೆ ಈಗ ಈ ಕ್ಷಣದಲ್ಲಿ ಸಂತೋಷವಾಗಿರೋದು. ನೀವು ಪ್ರಯತ್ನ ಮಾಡಿ, ನಿನ್ನೆ ಸಂತೋಷವಾಗಿರ್ಲಿಕ್ಕೆ ಸಾಧ್ಯವೇ? ಯಾಕೆ? ಅದು ಆಗೋಗಿದೆ. ನಾಳೆ ಸಂತೋಷವಾಗಿರ್ಲಿಕ್ಕೆ ಸಾಧ್ಯವೇ? ಇಲ್ಲ, ಅದು ಇನ್ನೂ ಬಂದಿಲ್ಲ. ಹಾಗಾದ್ರೆ ನಾವು ಖುಷಿಯಾಗಿರ್ಲಿಕ್ಕೆ, ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯವಾಗ್ತಕ್ಕಂಥ ಏಕೈಕ ಸಮಯ ಯಾವ್ದು ಹೇಳಿ? ಈ ಕ್ಷಣ. ಆದ್ರಿಂದ ಆಧ್ಯಾತ್ಮಿಕ ಸಾಧನೆಯ ಒಂದು ಸರಳ ವ್ಯಾಖ್ಯಾನ ಏನದು? ಸುಖವಾಗಿರಿ. ಸುಖಿ ಆಗಬೇಕು ಅನ್ನುವಂಥದ್ದು ಭವಿಷ್ಯದ ಗುರಿ. ಅದನ್ನು ಮಾಡಬೇಡಿ. ಮತ್ತೆ ಈ ಕ್ಷಣದಲ್ಲಿ ನಾನು ಎಷ್ಟು ಖುಷಿ, ಎಷ್ಟು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ, ಅದನ್ನ ನಾನು ಕಲಿಬೇಕು. ಯಾಕಂದ್ರೆ ಸಂತೋಷ ಅನ್ನುವಂಥದ್ದು ಕೇವಲ ಒಂದು ಶಬ್ದವಲ್ಲ, ಅದು ಅಭಿವ್ಯಕ್ತವಾಗಬೇಕು, ನಮ್ಮ ಜೀವನದಲ್ಲಿ ವ್ಯಕ್ತವಾಗಬೇಕು. ಜೀವನ 3 ಮಾರ್ಗಗಳ ಮೂಲಕ ವ್ಯಕ್ತವಾಗ್ತದೆ. ದೇಹದ ಮೂಲಕ, ಮಾತಿನ ಮೂಲಕ, ಮನಸ್ಸಿನ ಆಲೋಚನೆಗಳ ಮೂಲಕ. ನಾವು ಸಂತೋಷವನ್ನು ಅಭ್ಯಾಸ ಮಾಡಬೇಕಾದ್ರೆ ಈ 3 ಕ್ಷೇತ್ರಗಳಲ್ಲಿ ಅದು ವ್ಯಕ್ತವಾಗಬೇಕು. ಮೊದಲನೇದು, ದೇಹದ ಮೂಲಕ ಸಂತೋಷ ನಾವು ಅಭಿವ್ಯಕ್ತ ಮಾಡಬೇಕು. ಹೇಗೆ? ಮಾಡಬೇಕಾದ ಕೆಲಸವನ್ನ ಸಂತೋಷದಿಂದ ಮಾಡಬೇಕು. ನಮ್ಮ ಕರ್ತವ್ಯ ಏನೇ ಇರಲಿ ಅದನ್ನ ನಗನಗತ ಮಾಡೋದನ್ನ ಕಲಿಬೇಕು. ನಾನು ಇದನ್ನ ಮಾಡಿದ್ರೆ ನನಗೇನ್ ಸಿಗುತ್ತೆ? ಯಾವಾಗ ಈ ಭಾವದಿಂದ ನಾವು ಮಾಡ್ತೀವೋ ನಾವು ಭಗವಂತನ ಜೊತೆಗಿಲ್ಲ. ಮತ್ತೆ ಮಾರ್ಕೆಟ್ ಅಲ್ಲಿ ಇದೀವಿ, ವ್ಯವಹಾರದಲ್ಲಿದ್ದೀವಿ. ಗಮನಿಸಿ, ಎಷ್ಟೋ ಜನ ಬೆಳಗ್ಗೆನ ಜಾವ ನಾಯಿಯನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ನಾಯಿಯನ್ನು ನಾವು ನಡೆಸ್ತೀವ?
ನಾಯಿನೇ ನಮ್ಮನ್ನ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಿ. ನಮ್ಮ ಆಸೆಗಳ ಹಿಂದೆ ನಾವೇ ಓಡ್ತಾ ಇದ್ರೆ ನಾವು ದೇವರನ್ನ ನಡೆಸ್ತಾ ಇಲ್ಲ, ನಮ್ಮ ಆಸೆಗಳೇ ನಮ್ಮನ್ನ ನಡೆಸ್ತಾ ಇವೆ. ಆದ್ರಿಂದ ನಮ್ಮ ಕರ್ತವ್ಯವನ್ನ ನಾವು ಸಂತೋಷದಿಂದ ಮಾಡೋದನ್ನ ಮೊದಲು ಕಲಿಬೇಕು ನಾವು. ಎರಡನೇದು, ಸಂತೋಷದಿಂದ ಮಾತಾಡುವಾಗ ಸಂತೋಷದಿಂದ ಮಾತಾಡಬೇಕು. ಅಲ್ಲಿ ದ್ವೇಷ, ಪ್ರತೀಕಾರ, ಯಾವುದೋ ಕೋಪ ಬೇಡ. ನಮ್ಮ ಮಾತು ಮೃದುವಾಗಿರಲಿ. ಗಮನಿಸಿ ನೀವು, ಕೆಲವರೆಲ್ಲ ಮಾತಾಡ್ಬೇಕಾದ್ರೆ ಮುಖ ಬಹಳ ಗಂಭೀರವಾಗಿರ್ತದೆ. ಅವ್ರ ಮಾತು ಕೇಳಿದ್ರೆ ಏನಾಯ್ತು, ಏನಾಗಿದೆ ಅವ್ರಿಗೆ? ಗಮನಿಸಿ, ನೀವು ಯಾರದೇ ಜೊತೆಗೆ ಮಾತನಾಡಿ ಆ ಸಂತೋಷ ಅಭಿವ್ಯಕ್ತವಾಗಬೇಕು. ಮೂರನೇದು, ಆಲೋಚನೆಯ ಮೂಲಕ ಸಂತೋಷದಿಂದ ಯೋಚನೆಯನ್ನ ಮಾಡ್ತಾ ಇದ್ರೆ ಆಲೋಚನೆಗಳು ವಿನಾಶಕಾರಿಯಾಗಿರೋದಿಲ್ಲ. ಹೌದಾ? ಎಲ್ಲಾದ್ರೂ ಕೇಳಿದ್ದೀರ? ಇಬ್ರು ಪ್ರೇಮಿಗಳಿರ್ತಾರೆ, ಒಂದು ಹುಡುಗ ಬಂದ ಹುಡುಗಿಗೆ ಹೇಳ್ತಾನೆ, ನಿನ್ನನ್ನು ಕಂಡ್ರು ನನ್ಗೆ ತುಂಬಾ ಇಷ್ಟ, ತುಂಬಾ ಪ್ರೀತಿ, ಬಹಳ ಖುಷಿಯಾಗಿದೆ, ಅದರಿಂದ ನಿನ್ನನ್ನ ಸಣ್ಣ ಸಣ್ಣ ತುಂಡಾಗಿ ಕತ್ತರಿಸ್ಬೇಕು ಅನ್ಸ್ಬಿಟ್ಟಿದೆ. ಎಲ್ಲಾದ್ರೂ ಕೇಳಿದ್ದೀರ ನೀವು? ಸಂತೋಷ ವಿನಾಶಕಾರಿ ಅಲ್ಲ. ಸಂತೋಷ ದುಃಖವನ್ನು ಕೊಡ್ತಕ್ಕಂಥದ್ದಲ್ಲ. ಭಗವಂತನ ಸಾಕ್ಷಾತ್ಕಾರ ಅಂದ್ರೆ ಏನ್ ಹೇಳಿ? ನಮ್ಮ ಪ್ರತಿಯೊಂದು ಕರ್ಮವೂ ಕೂಡ ಸಂತೋಷದ ಅಭಿವ್ಯಕ್ತತೆ. ಒಂದು ವೇಳೆ ನಮ್ಮ ಕೈನಲ್ಲಿ ಸಂತೋಷವಾಗಿ ಆ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ದಯವಿಟ್ಟು ಆ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬಿಡಿ. ಯಾಕೆ? ನರಳ್ತಾ, ಬೈಕೊಂಡು, ಮತ್ತೊಬ್ಬರಿಗೆ ಶಾಪವನ್ನ ಹಾಕ್ತಾ ಅಲ್ಲ. ನೋಡ್ಬೇಕು ನೀವು, ಎಷ್ಟೋ ಜನ ಏನೇನೋ ಸೇವೆ ಮಾಡ್ತಾ ಇರ್ತಾರೆ, ಅವ್ರ ಮುಖದಲ್ಲಿ ಒಂದು ಅಸಮಾಧಾನ. ಅಯ್ಯೋ, ನಾನು ಇಷ್ಟೆಲ್ಲ ಮಾಡ್ತೀನಿ, ಯಾರು ನನ್ಗೆ ಒಂದು ಗೌರವ ಇಲ್ಲ, ಒಂದು ಮರ್ಯಾದೆ ಇಲ್ಲ, ನನಗೊಂದು ಸ್ಥಾನಮಾನ ಕೂಡ ಇಲ್ಲ, ಅದನ್ನು ಗುರ್ಸೋರು ಕೂಡ ಒಬ್ಬರು ಇಲ್ಲ. ಅರೆ, ನಿಮ್ ಕೈನಲ್ಲಿ ಮಾಡ್ಲಿಕ್ಕೆ ಇಲ್ದೆ ಹೋದ್ರೆ ಬಿಟ್ಟು ಬಿಡಿ, ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ. ಒಂದು ವೇಳೆ ಏನೇ ಕೆಲಸವನ್ನ ಮಾಡೋದಾದ್ರೆ ಸಂತೋಷದಿಂದ ಮಾಡೋಣ. ಸೇವೆಯ ಹೆಸರಿನಲ್ಲಿ ನಮಗೆ ನಾವೇ ಪೀಡೆ ಮಾಡಿಕೊಳ್ಳುವಂಥದ್ದು ಅಧ್ಯಾತ್ಮ ಅಲ್ಲ. ಗಮನಿಸಿ, ಭಗವಂತ ನಮಗೆ ಏನು ಬೇಕು ಅದನ್ನೇ ಕೊಡ್ತಾನೆ, ಅದನ್ನು ಬಿಟ್ಟು ಬೇರೆ ಏನನ್ನು ಕೂಡ ಕೊಡೋದಿಲ್ಲ. ಒಬ್ಬ ಸಂತರಿದ್ರು, ಯಾವಾಗ್ಲೂ ಖುಷಿಯಾಗಿರೋದು, ಸಂತೋಷವಾಗಿರೋದು, ಎಲ್ಲಿ ಹೋಗ್ಲಿ ಖುಷಿ, ಸಂತೋಷ, ಸಂತೋಷದ ಬುಗ್ಗೆ ಅವರು. ಅದಕ್ಕೆ ಯಾವನೋ ಒಬ್ಬ ವ್ಯಕ್ತಿ ಬಂದು ಕೇಳಿದ, ಸ್ವಾಮೀಜಿ ನೀವು ಇಷ್ಟು ಖುಷಿಯಾಗಿರ್ತೀರಿ, ನಿಮ್ಗೆ ಯಾವತ್ತೂ ನಿರಾಶೆ ಆಗೇ ಇಲ್ವಾ, ದುಃಖ ಆಗೇ ಇಲ್ವಾ ನಿಮ್ಗೆ? ಅದಕ್ಕೆ ಅವ್ರು ಹೇಳಿದ್ರು, ಇನ್ನೂವರೆಗೂ ನನ್ನ ಜೀವನದಲ್ಲಿ ಒಮ್ಮೆಯೂ ಕೂಡ ನಿರಾಶೆ ನನಗಾಗಿಲ್ಲ. ಹೇಗೆ? ಭಗವಂತ ನನಗೆ ಏನನ್ನ ಕೊಡಬೇಕು ಅಂತ ಬಯಸ್ತಾನೋ ಅದನ್ನೇ ನಾನು ಬಯಸ್ತೀನಿ. ಏನು? ಇದೇ ನನ್ನ ಮಹಾಮಂತ್ರ. ನನ್ನ ಆಸೆ, ಭಗವಂತನ ಇಚ್ಛೆ ಎರಡೂ ಒಂದೇ ಆದ್ರೆ ವಿಫಲತೆ ಎಲ್ಲಿಂದ? ನಮ್ಮ ಸಮಸ್ಯೆ ಏನ್ ಹೇಳಿ? ನಾವು ಭಗವಂತನಿಗೆ ಸಲಹೆ ಕೊಡ್ತೀವಿ, ಇದನ್ನ ಹೀಗೆ ಮಾಡು, ಇದನ್ನ ಈ ರೀತಿ ಮಾಡು, ನನಗೆ ಈ ತರದ ಮನೆ ಬೇಕು, ನನಗೆ ಇಂಥ ಹೆಂಡತಿ ಬೇಕು, ನನಗೆ ಈ ತರದ ಜೀವನ ಬೇಕು, ನನ್ನ ಸಮಸ್ಯೆ ಈ ತರ ಪರಿಹಾರ ಆಗಬೇಕು. ಭಗವಂತನಿಗೆ ಒಂದು ಲಿಸ್ಟ್ ಕೊಡ್ತೀವಿ ನಾವು. ಭಗವಂತ ಪಾಪ ಬೇರೆ ಕೆಲಸ ಇಲ್ಲ ಅವನಿಗೆ, ಒಂದು ಪೆನ್ ಪೇಪರ್ ಹಿಡ್ಕೊಂಡು ಎಲ್ಲ ಬರ್ಕೊಂಡು, ಸರಿ ನೆಕ್ಸ್ಟ್, ಸರಿ ನೆಕ್ಸ್ಟ್, ಇನ್ನೇನಾದ್ರೂ ಇದೆಯಾ, ಇನ್ನೇನಾದ್ರೂ ಇದೆಯಾ,
ಎಂಥ ಪರಿಸ್ಥಿತಿಯನ್ನು ತಂದಿಟ್ಟಿದೀವಿ ಭಗವಂತನಿಗೆ. ಗಮನಿಸಿ, ನಾವು ಪ್ರತಿಯೊಬ್ಬರೂ ಕೂಡ ಭಗವಂತನಿಗೆ ಸಲಹೆ ಕೊಡೋದೆ. ಗಮನಿಸಿ, ಹುಷಾರಿಲ್ಲ ಅಂತ ಹೇಳಿ ನಾವು ವೈದ್ಯರ ಬಳಿ ಹೋಗಿರ್ತೀವಿ, ಆಸ್ಪತ್ರೆಗೆ ಹೋಗಿರ್ತೀವಿ. ಡಾಕ್ಟರ್ಗೆ ನನಗೇನು ಚಿಕಿತ್ಸೆನ ಕೊಡಬೇಕು ಅಂತ ಒಂದ್ ವೇಳೆ ನಾನೇ ಡಾಕ್ಟರ್ಗೆ ಹೇಳಿದ್ರೆ ಕಥೆ ಏನು? ಡಾಕ್ಟರ್ ನನ್ನನ್ನ ಪರೀಕ್ಷೆ ಮಾಡಿ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನ ಅವರು ನಿರ್ಧಾರ ಮಾಡ್ತಾರೆ. ನಮ್ಮ ಆಧ್ಯಾತ್ಮಿಕ ವಿಕಾಸಕ್ಕೆ ಏನು ಬೇಕು ಅನ್ನೋದು ಭಗವಂತನಿಗೆ ಗೊತ್ತಿದೆ. ದೇವರ ಭಗವಂತನ ಸಂದೇಶವನ್ನ ಗುರುತಿಸಿ ಜೀವನವನ್ನು ಮಾಡೋದನ್ನು ಕಲಿಬೇಕು. ಆ ಭಗವಂತನ ಏನು ಒಂದು ಸಂದೇಶ ಇದೆ ಅದು ನಾವು ನೋಡೋದಿಲ್ಲ. ನಮ್ಗೆಲ್ಲ ವಾಟ್ಸಪ್ ಮೆಸೇಜ್ ಗೊತ್ತು, SMS ಮೆಸೇಜ್ ಗೊತ್ತು, ಫೇಸ್ಬುಕ್ ಗೊತ್ತು ನಮ್ಗೆ. ಆದ್ರೆ ಭಗವಂತನಿಂದ ಏನು ಮೆಸೇಜ್ ಬರ್ತಾ ಇದೆ ನಮ್ಗೆ? ಗಮನಿಸಿ, ತಲೆನೋವು ಬರುತ್ತೆ. ನೋವಲ್ಲ, ಅದು ಶರೀರದ ಒಂದು ಸಂದೇಶ. ಏನದು? ಏನೋ ಸರಿ ಇಲ್ಲ. ವೈದ್ಯರ ಬಳಿ ಹೋದಾಗ ಅದಕ್ಕೆ ಕಾರಣ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಜೀವನದಲ್ಲಿ ಕೂಡ ಅಷ್ಟೇ. ಪ್ರತಿಯೊಂದು ಅನುಭವವೂ ಕೂಡ ನಮಗೆ ಏನೋ ಹೇಳಲಿಕ್ಕೆ, ಏನೋ ಕಲಿಸ್ಲಿಕ್ಕೆ ಬಂದಿರುತ್ತೆ. ಜೀವನದಲ್ಲಿ ನಮಗೆ ಯಾವುದೂ ಕೂಡ ಅನಗತ್ಯವಾಗಿ ಸಂಭವಿಸೋದಿಲ್ಲ. ಈ ತತ್ವವನ್ನು ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಒಂದೇ ಒಂದು ಘಟನೆಯೂ ಕೂಡ ಅನಗತ್ಯವಾಗಿರ್ತಕ್ಕಂಥದ್ದು ಅಲ್ಲ. ಪ್ರತಿಯೊಂದು ಘಟನೆಗೂ ಒಂದು ಉದ್ದೇಶ ಇರುತ್ತೆ. ನಾವು ಅರ್ಥ ಮಾಡಿಕೊಳ್ತಿದ್ರು ಅದರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತೆ. ಆದ್ರಿಂದ ಪ್ರತಿಯೊಂದು ಅನುಭವವನ್ನು ಕೂಡ ಭಗವಂತನ ಸಂದೇಶ ಅನ್ನುವಂಥ ರೀತಿಯಲ್ಲಿ ಸ್ವೀಕರಿಸುವ ಮನೋಭಾವನ ನಾವು ಬೆಳೆಸ್ಕೊಳ್ಬೇಕು. ಗಮನಿಸಿದ್ರೆ ನೀವು ಶಾಂತಿ ಮಂತ್ರನ ಹೇಳುವಾಗ 3 ಶಾಂತಿಯನ್ನು ಹೇಳ್ತೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಯಾಕೆ 3 ಶಾಂತಿ? ಯಾಕೆ 3 ಶಾಂತಿ ಅವಶ್ಯಕತೆ ಇದೆಯಾ? ಮೊದಲನೇದು, ದೇಹದ ಮಟ್ಟದಲ್ಲಿ ಶಾಂತಿ. ದೇಹದ ಬಗ್ಗೆ ದೂರನ್ನ ನೀಡಬೇಡಿ. ಅಯ್ಯೋ, ನನ್ನ ಶರೀರ ಹೀಗಾಗಿದೆ, ನಂಗೆ ಹುಷಾರಿಲ್ಲ, ನನಗೆ ಕೈ ನೋವು, ನನಗೆ ಮೊಣಕಾಲು ನೋವು, ನಂಗೆ ಸೊಂಟ ನೋವು, ನಂಗೆ ನಡಿಲಿಕ್ಕೆ ಆಗ್ತಾ ಇಲ್ಲ, ನನ್ಗೆ ಹತ್ಲಿಕ್ಕೆ ಆಗ್ತಾ ಇಲ್ಲ. ಅದೇ ಶರೀರ ಹೀಗಿದೆ, ಶರೀರ ಹಾಗೆ ಇದೆ. ಒಂದು ವೇಳೆ ನಿರಂತರವಾಗಿ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾ ಕೂತ್ಕೊಳ್ಳೋದಾದ್ರೆ ಏನಾಗುತ್ತೆ? ಏನಾಗೋದಿಲ್ಲ. ಏನು ನೋವು ಕಮ್ಮಿ ಆಗತ್ತಾ? ಅಥವಾ ಯಾರಿಗಾದ್ರೂ ನೋವು ಕಮ್ಮಿ ಆಗಿದೆಯಾ? ಮತ್ತೆ ಸಾಧ್ಯ ಇದ್ರೆ ಅದನ್ನು ಅನುಭವಿಸ್ಬೇಕು, ಸಾಧ್ಯ ಇಲ್ಲ ಅದನ್ನು ಅನುಭವಿಸ್ಬೇಕು. ಮತ್ತೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಕಂಪ್ಲೇಂಟ್ ಮಾಡೋದನ್ನ ನಾವು ನಿಲ್ಲಿಸ್ಬೋದು. ಎರಡನೇದು, ಮನಸ್ಸಿನ ಮಟ್ಟದಲ್ಲಿ ಶಾಂತಿ. ಅಯ್ಯೋ, ನನ್ನ ಮನಸ್ಸು ಬಹಳ ಗೊಂದಲದಲ್ಲಿದೆ, ನಾನು ಏನ್ ಮಾಡ್ಲಿ? ಅರೆ, ನಿಮ್ ಮನಸ್ಸದು ನೀವು ನೋಡ್ಕೊಳ್ಳಿ, ಅದನ್ನ ನನ್ನ ಹತ್ರ ಏನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ? ಅಲ್ಲ ಸ್ವಾಮೀಜಿ, ನೀವೇನಾದ್ರೂ ಒಂದು ಮಂತ್ರ ಹೇಳಿ, ಭಗವಂತನ ನಾಮವನ್ನು ಜಪಿಸಿ. ಮನಸ್ಸು ಅದನ್ನು ಕೇಳೋದಿಲ್ಲ, ಮನಸ್ಸು ಅದನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಾದ್ರೆ ಮನಸ್ಸಿನ ಮೇಲೆ ಕೆಲಸವನ್ನ ಮಾಡಬೇಕು ನಾವು. ಗಮನಿಸಿ, ನಾವು ಕಂಪ್ಲೇಂಟ್ ಮಾಡೋದ್ರಲ್ಲಿ ಬಹಳ ಇಂಟೆಲಿಜೆಂಟ್, ಕ್ವಾಲಿಫೈಡ್. ಆದ್ರೂ ದೇವ್ರು ನಮ್ಮನ್ನ ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ ಅಲ್ಲ? ದೇವ್ರು ಯಾವತ್ತಾರ ನಮ್ಮನ್ನ ಕೈ ಬಿಟ್ಟಿದ್ದಾನೆ? ಆದ್ರೆ ನಾವು ದೇವರನ್ನ ಕೈ ಬಿಟ್ಟಿದ್ದೀವಿ. ಈ ಸಾಯಿ ಚರಿತ್ರೆ ಅಂತ ಹೇಳೋ ಒಂದು ಪುಸ್ತಕ ಇದೆ, ನೀವು ಓದಿರ್ಬೋದು. ಅಲ್ಲಿ ಒಬ್ಬ ಭಕ್ತನಿಗೆ ಅವರು ಬಾಬಾ ಏನ್ ಹೇಳ್ತಾರಂತಂದ್ರೆ, ನೀನು ಬ್ರಹ್ಮಗಿರಿ ಪರ್ವತಕ್ಕೆ ಹೋಗಿ ಅಲ್ಲಿ ತಪಸ್ಸನ್ನ ಮಾಡು.
ಭಕ್ತನಿಗೆ ಬಹಳ ದುಃಖ ಆಯ್ತು. ಅಯ್ಯೋ, ನಾನ್ ನಿಮ್ಮನ್ನು ಬಿಟ್ಟು ಹೆಂಗ್ ಹೋಗ್ಲಿ? ಇಲ್ಲೇ ಇದ್ರೆ ನಿಮ್ ದರ್ಶನ ಆಗುತ್ತೆ. ಪ್ರತಿ ದಿವಸ ನಿಮ್ಮ ದರ್ಶನವನ್ನು ಮಾಡ್ತೀನಿ ನಾನು. ನನ್ನನ್ನು ಯಾಕೆ ನಿಮ್ಮಿಂದ ದೂರ ಕಳಿಸ್ತೀರಿ? ಆದ್ರೂ ಹೋದ. ಅಲ್ಲಿ ಜಪ ತಪ ಸಾಧನೆ ಮಾಡ್ತಿದ್ದ. ಅಲ್ಲಿ ಅವನಿಗೆ ಬಾಬಾ ಪ್ರತ್ಯಕ್ಷ ಆದ್ರು. ಅವನು ಕೇಳಿದ, ಏಯ್, ನೀವ್ ಈಗ ಇಲ್ಲಿ ಬಂದ್ರಿ? ಗಮಸು, ನಾನು ಈ ಚಿಕ್ಕ ಈ ಶರೀರಕ್ಕೆ ಮಾತ್ರ ಸೀಮಿತನಾಗಿದ್ದೀನಿ ಅಂತ ಹೇಳಿ ತಪ್ಪು ತಿಳಿಬೇಡ. ಈ ತಪ್ಪು ಕಲ್ಪನೆ ನಿನಗಿತ್ತು. ಭಗವಂತ ಎಲ್ಲಿಲ್ಲ, ಅವನು ಎಲ್ಲ ಕಡೆ ಹೋಗಿದ್ದಾನೆ, ಸರ್ವವ್ಯಾಪಿ ಆಗಿದ್ದಾನೆ. ಭಗವಂತ ಅಂತಕ್ಕಂಥವ್ನು ಎಲ್ಲಿಂದನೋ ಬರೋದಲ್ಲ. ರಾಮನ ಜನ್ಮದ ವರ್ಣನೆಯನ್ನ ನೋಡಿ ಭಗವಂತ ಎಲ್ಲೋ ದೂರದಿಂದ ಹೊರಟು ಬಂದ? ಇಲ್ಲ ಇಲ್ಲ, ಭಗವಂತ ಇಲ್ಲದೆ ಇರತಕ್ಕಂತ ಜಾಗವೇ ಇಲ್ಲ. ಭಗವಂತ ನಮ್ಮ ಹೃದಯದಲ್ಲಿ ವ್ಯಕ್ತವಾಗ್ಲಿಕ್ಕೆ ನಮ್ಮ ಹೃದಯ ಶುದ್ಧವಾಗಬೇಕು. ನಮ್ಮ ದೇವಾಲಯದಲ್ಲಿ ವಿಗ್ರಹವನ್ನ, ನಮ್ಮ ಅಂತಃಕರಣದಲ್ಲಿ ಭಗವಂತನ ವಿಗ್ರಹವನ್ನ ಪ್ರತಿಷ್ಠಾಪಿಸುವ ಮೊದಲು ಆ ಜಾಗವನ್ನ ಸ್ವಚ್ಛಗೊಳಿಸ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಹೃದಯವನ್ನ ಆ ಹೊಲಸು, ಆ ಕಹಿ, ಆ ರಾಗ, ಆ ದ್ವೇಷ ಅದರಿಂದ ಮುಕ್ತಗೊಳಿಸ್ಬೇಕು. ಅಹಂಕಾರದಿಂದ ಅದನ್ನು ಮುಕ್ತಗೊಳಿಸಬೇಕು. ಸ್ವಾರ್ಥದಿಂದ ಅದನ್ನು ಮುಕ್ತಗೊಳಿಸಬೇಕು. ಆ ಅಂತಃಕರಣವನ್ನು ಶುದ್ಧವಾಗಿಟ್ಕೊಳ್ಬೇಕು. ಆಗ ಭಗವಂತ, ಆ ನಾರಾಯಣ ನಮ್ಮ ಹೃದಯದಲ್ಲಿ ಬಂದು ವಾಸವಾಗ್ತಾನೆ. ಆವಾಗ ಅವನು ನಮ್ಮ ಮೂಲಕ ಅಭಿವ್ಯಕ್ತವಾಗ್ತಾನೆ. ಆ ಏನು ಅಭಿವ್ಯಕ್ತಿ ಇದೆಯಲ್ಲ, ಅದಕ್ಕೆ ಹೆಸರು ಆನಂದ. ಈ ಜಗತ್ತಂದ್ರೆ ಏನ್ ಹೇಳಿ? ಭಗವಂತನ ಆನಂದದ ಅಭಿವ್ಯಕ್ತಿ. ಈ ಸಂಪೂರ್ಣವಾಗಿರ್ತಕ್ಕಂತಹ ಜಗತ್ತು ಆನಂದದ ಅಭಿವ್ಯಕ್ತಿ. ನಮ್ಮ ಜೀವನದಲ್ಲಿ ಏನಿದೆ ಹೇಳಿ? ನಮ್ಮ ಜೀವನದಲ್ಲಿ ಅಲ್ಲ, ಏನಂತೀವಿ ನಾವು ಅದಕ್ಕೆ? ಬ್ಲಿಸ್ಟರ್ಸ್. ಈ ಚಪ್ಪಲಿ ಎಲ್ಲ ಹಾಕೊಂಡ್ರೆ ಎಲ್ಲ ಸಣ್ಣ ಸಣ್ಣ ಗುಳ್ಳೆ ಆಗ್ತದೆ ನೋಡಿ. ಯಾವಾಗ ಎರಡು ವಸ್ತುಗಳು ಪರಸ್ಪರ ಘರ್ಷಣೆಯನ್ನು ಮಾಡ್ಕೊಳ್ತಾವು, ಉಜ್ಜಿಕೊಂಡಾಗ ಕಾಲ್ನಲ್ಲಿ ಗುಳ್ಳೆ ಆಗುತ್ತೆ ಅಲ್ಲ? ಹೊಸ ಚಪ್ಪಲಿ ಹಾಕೊಂಡ್ರೆ, ಹೊಸ ಶೂ ಹಾಕೊಂಡ್ರೆ ಅಲ್ಲ, ಮಾರನೇ ದಿವಸನೇ ಗುಳ್ಳೆ ಬರುತ್ತೆ. ನಮ್ಗೆ ಗೊತ್ತಿದೆ. ನಮ್ಗೆ ಅದೇ ರೀತಿ ಜೀವನದಲ್ಲಿ ಯಾವಾಗ ಎರಡು ವಿಷಯಗಳು ಪರಸ್ಪರ ಘರ್ಷಣೆಗಳು ಪಡ್ತಾವೋ ಅಲ್ಲಿ ಏನಾಗುತ್ತೆ? ಅಲ್ಲಿ ನೋವಾಗುತ್ತೆ. ಭಗವಂತ ನಮ್ಮ ಮೂಲಕ ಹೇಗೆ ವ್ಯಕ್ತವಾಗಬೇಕು? ಗಮನಿಸಿ, ಗುರು ಇದಕ್ಕೆ ಅತ್ಯಂತ ಉತ್ಕೃಷ್ಟ ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ಅಲ್ಲ? ಈ ಸತ್ಯ ಸಾಯಿ ಬಾಬಾ ಗೊತ್ತಿರ್ಬೋದು ನಿಮ್ಗೆ. ಅವರ ಭಕ್ತರು ಬಹಳ ಅನೇಕ ಜನ ಇದ್ರು. ಬಹಳಷ್ಟು ಜನ ಸೇವೆಗೆ ಹೋಗ್ತಿದ್ರು. ಅಲ್ಲಿ ತುಂಬಾ ಜನ ಹಂಗೆ ಸೇವೆ ಹೋದಾಗ ಒಂದಿಷ್ಟು ಜನ ಬಾಬಾರ ಬಳಿ ಹೋಗಿ ಹೇಳಿದ್ರು, ಸ್ವಾಮೀಜಿ, ಇಲ್ಲಿ ಏನು ಈ ಸ್ವಯಂ ಸೇವಕರು ಇದಾರಲ್ಲ, ಸ್ವಲ್ಪ ಒರಟಾಗಿ ವರ್ತನೆ ಮಾಡ್ತಾರೆ, ಸರಿಯಾಗಿ ನಡ್ಕೊಳ್ಳೋದಿಲ್ಲ, ಬಹಳ ಕೆಟ್ಟದಾಗಿ ಮಾತನಾಡ್ತಾರೆ, ಏನ್ ಮಾಡ್ಬೇಕು ಸ್ವಾಮೀಜಿ? ಅವರು ಬಾಬಾ ಹೇಳಿದ್ರಂತೆ, ಹೌದು, ನನಗೂ ಗೊತ್ತಿದೆ, ನನಗೂ ಬೇಸರ ಆಗಿದೆ ಅದರಿಂದ. ಆದ್ರೆ ಒಂದ್ ಮಾತು ಗೊತ್ತಾ ನಿಮ್ಗೆ? ಏನು? ನನ್ನ ನಿಜವಾದ ಭಕ್ತರು ಪುಟ್ಟ ಪೂರ್ತಿಯಲ್ಲಿಲ್ಲ. ಯಾರು ಕಂಪ್ಲೇಂಟ್ ಮಾಡಿದ್ದ ಅಂತ ಕೇಳಿದ, ಹಾಗಾದ್ರೆ ಇವರೆಲ್ಲ ಯಾರು? ಇವರೆಲ್ಲ ನನ್ನ ಜೊತೆಗೆ ಇರೋ, ನಾನೇ ಇವ್ರನ್ನ ಇಲ್ಲೇ ಕಟ್ ಹಾಕಿದ್ದೀನಿ. ಯಾಕೆಂದ್ರೆ ಇವರೇನಾದ್ರೂ ಹೊರಗಡೆ ಜಗತ್ತಿಗೆ ಹೋದ್ರೆ ಬಹಳ ಗದ್ದಲ ಮಾಡ್ತಾರೆ. ಇವ್ರು ಹೊರಗಡೆ ಹೋದ್ರೆ ಬಹಳ ಪ್ರಾಬ್ಲಮ್ ಅನ್ನು ಮಾಡ್ತಾರೆ. ಹೀಗಾಗಿ ನಾನು ಇವ್ರನ್ನ ಇಲ್ಲೇ ಇಟ್ಟಿದ್ದೀನಿ.
ನನ್ನ ನಿಜವಾದ ಭಕ್ತರು ಹೊರಗಡೆಗಿದ್ದಾನೆ. ಗಮನಿಸಿ, ಅಹಂಕಾರ, ಸ್ವಾರ್ಥ ಇವುಗಳನ್ನು ಮೀರಿ ಹೋಗ್ಬೇಕು ನಾವು. ಅತಿಯಾದ ಆಲೋಚನೆ, ಅತಿಯಾದ ಅಭಿಪ್ರಾಯ ಸ್ವಲ್ಪ ನಿಲ್ಲಿಸ್ಬೇಕು ನಾವು. ಆಗ ಮಾತ್ರ ಭಗವಂತನ ಜೊತೆಗೆ ಒಂದಾಗಿರ್ಲಿಕ್ಕೆ ಸಾಧ್ಯ. ಗಮನಿಸಿ, ನಮ್ಮ ಜೀವನದಲ್ಲಿ ಪ್ರತಿ ದಿವಸವೂ ಕೂಡ ನಮ್ಗೆ ಅನುಭವವಾಗುತ್ತೆ. ಪ್ರತಿನಿತ್ಯವೂ ಕೂಡ ನಾವು ನಿದ್ರೆಯನ್ನ ಮಾಡ್ತೀವಿ. ನಾವು ನಿದ್ರೆಯಲ್ಲಿ ಯಾರ ಜೊತೆಗಿರ್ತೀವಿ? ಭಗವಂತನ ಜೊತೆಗಿರ್ತೀವಿ. ಅಲ್ಲಿ ಯಾವುದೇ ಸಮಯ ಇಲ್ಲ, ಅಲ್ಲಿ ಯಾವುದೇ ಗುರುತಿಲ್ಲ, ಅಲ್ಲಿ ಯಾವುದೇ ಸಂಬಂಧ ಇಲ್ಲ, ಅಲ್ಲಿ ಯಾವ ಸಮಸ್ಯೆಯೂ ಕೂಡ ಇಲ್ಲ. ಆದ್ರೂ ನಾವಿರ್ತೇವೆ. ಏನದು? ನಮ್ಮ ನಿಜವಾದ ಸ್ವರೂಪ. ಅದು ಏನದು? ಅದೊಂದು ಝಲಕ್. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಗಾಢ ನಿದ್ರೆ ಅಂದ್ರೆ ಸಾಕ್ಷಾತ್ಕಾರದ ಒಂದು ಟ್ರೈಲರ್, ಸಮಯವನ್ನ ಮೀರುವಂಥದ್ದು. ಗಾಢವಾಗಿರ್ತಕ್ಕಂಥ ನಿದ್ರೆಯನ್ನು ಮಾಡ್ತಿರ್ತೀವಿ, ಆಮೇಲೆ ಅಂತೀವಿ 4 ಗಂಟೆ ಮಲ್ಕೊಂಡಿದ್ದೀವಿ. ಆ 4 ಗಂಟೆ ಅವಧಿ ನಮ್ಗೆ ಟೈಮ್ ಕಾನ್ಶಿಯಸ್ ಇತ್ತ, ಸಮಯದ ಅನುಭವ ಇತ್ತ ನಮಗೆ? ಅಲ್ಲಿ ಏನಾದರೂ ನಿರಂತರವಾದಂತಹ ವಿಚಾರ ಆಲೋಚನೆಗಳ ಸರಣಿ ಏನಾದ್ರೂ ಇತ್ತ? ಸಮಯದ ಅನುಭವ ಆಲೋಚನೆಗಳ ಸರಣಿಯಿಂದ ಹುಟ್ಟುತ್ತದೆ. ಅದೊಂದು ಘಟನೆ. ಅದರ ನಂತರ ಒಂದಾದ್ಮೇಲೆ ಮತ್ತೊಂದು, ಮುನ್ನೊಂದಾದ್ಮೇಲೆ ಮುಗದೊಂದು. ಆ ರೀತಿಯ ಒಂದು ಕಂಟಿನ್ಯೂಸ್ ಸರಣಿ ಅನ್ನುವಂಥದ್ದು ಆದಾಗ ಸಮಯದ ಅನುಭವ ನಮಗಾಗುತ್ತೆ. ಗಾಢವಾದಂತಹ ನಿದ್ರೆಯಲ್ಲಿ ಆ ರೀತಿಯ ಸರಣಿ ವಿಚಾರ ಇಲ್ಲ, ಆದ್ರಿಂದ ಅಲ್ಲಿ ಸಮಯದ ಅನುಭವ ಕೂಡ ಇಲ್ಲ. ಹಾಗಾದ್ರೆ ಜೀವನ ಅಂದ್ರೆ ಏನು? ಗೆಲುವು ಸೋಲಿನ ಲೆಕ್ಕಾಚಾರ ಇಲ್ಲದೆ ಬದುಕುವಂಥದ್ದು. ನನಗೇನ್ ಸಿಗುತ್ತೆ ಅನ್ನುವಂತಹ ಸ್ವಾರ್ಥದ ಗಣಿತವನ್ನು ಬಿಡಬೇಕು. ಏನೇ ಕರ್ತವ್ಯ ಕರ್ಮ ಇರಲಿ, ಅದನ್ನ ಸಂತೋಷವಾಗಿ ಮಾಡೋದನ್ನ ಕಲಿಬೇಕು. ನಮ್ಮ ಮಾತು ಮೃದುವಾಗಿರ್ಲಿ, ಆಲೋಚನೆಗಳು ಶುದ್ಧವಾಗಿರ್ಲಿ, ಎಲ್ಲರಲ್ಲಿಯೂ ಕೂಡ ದೈವತ್ವವನ್ನು ಗುರುತಿಸ್ತಕ್ಕಂಥ ದೇವರ ಆಸೆ, ದೇವರ ಇಚ್ಛೆ ಏನಿದೆ ಅದನ್ನೇ ನಾವು ನಮ್ಮ ಇಚ್ಛೆಯನ್ನಾಗಿ ಮಾಡ್ಕೊಳ್ಳೋಣ. ಜೀವನದಲ್ಲಿ ಸಂಭವಿಸ್ತಕ್ಕಂತಹ ಪ್ರತಿಯೊಂದು ಅನುಭವ ಭಗವಂತ ನನಗೆ ಕಳಿಸಿರ್ತಕ್ಕಂಥ ಒಂದು ಸಂದೇಶ. ಅದನ್ನು ಸ್ವೀಕಾರ ಮಾಡೋಣ. ಸಮಯವನ್ನ ಮೀರಿ ಹೋಗ್ತಕ್ಕಂತಹ, ಸಮಯವನ್ನ ದಾಟಿ ಹೋಗ್ತಕ್ಕಂತಹ ಕೆಲಸದಲ್ಲಿ ನಮ್ಮನ್ನು ತೊಡಗಿಸಬೇಕು. ರಿಟೈರ್ಮೆಂಟ್ ಅನ್ನುವಂಥದ್ದು ಜೀವನದಲ್ಲಿ ಇರಲೇಬಾರದು. ದೇಹದ ಕೆಲಸದಿಂದ ನಾವು ನಿವೃತ್ತಿ ಆಗ್ಬೋದು, ಆದ್ರೆ ಜೀವನದಿಂದ ರಿಟೈರ್ಮೆಂಟ್. ಗಮನಿಸಿ, ನಮ್ಮನ್ನ ನಾವು ಯಾವಾಗ್ಲೂ ಕೂಡ ಏನಾದ್ರೂ ಒಂದು ಸಾರ್ಥಕವಾಗಿರ್ತಕ್ಕಂತಹ ಕರ್ಮದಲ್ಲಿ ನಾವು ನಮ್ಮನ್ನ ತೊಡಗಿಸಿಕೊಂಡಿರ್ಬೇಕು. ಯಾವಾಗ ಅವಕಾಶ ಸಿಗುತ್ತೆ ಭಗವಂತನ ಲೀಲೆಗಳನ್ನ, ಶಾಸ್ತ್ರಗಳನ್ನ, ಶ್ರವಣವನ್ನ, ಮನನವನ್ನ, ಭಗವಂತನ ನಾಮ ಸ್ಮರಣೆಯನ್ನ, ಇಲ್ಲ ಸೇವೆ ಮಾಡ್ಲಿಕ್ಕೆ ಅವಕಾಶ ಇದ್ದರೆ ಸೇವೆಯನ್ನ, ಅಥವಾ ಸತ್ಸಂಗದಲ್ಲಿ ಅವಕಾಶ ಇದೆ ಅಲ್ಲಿ ತಿಳಿದವ್ರು ಹೇಳ್ತಾರೆ, ಶಾಸ್ತ್ರ ಹೇಳುತ್ತೆ ಭಗವಂತನ ನಾಮಸ್ಮರಣೆಯನ್ನ ಮಾಡಿ, ಚಿಂತನೆಯನ್ನ ಮಾಡಿ, ಶ್ರವಣವನ್ನ ಮಾಡಿ. ಏನ್ ಭಗವಂತನಿಗೆ ಬೇಕಾಗಿದೆ? ಭಗವಂತನಿಗೆ ನಮ್ಮಿಂದ ಏನು ಕೂಡ ಬೇಕಾಗಿಲ್ಲ. ಗಮನಿಸಿ, ನಮ್ಮ ಮನಸ್ಸು ವಿಚಾರಗಳು ಇಲ್ಲದೆ ಅದಕ್ಕೆ ಇರ್ಲಿಕ್ಕೆ ಆಗೋದಿಲ್ಲ. ವಿಚಾರಗಳು ಇರಲೇಬೇಕು. ಈ ವಿಚಾರ, ಈ ಆಲೋಚನೆಗಳ ನಿರಂತರ ಪ್ರವಾಹ
ನಮ್ಮನ್ನ ದಣಿಸ್ತದೆ. ಈ ವಿಚಾರಗಳಿಂದ ನಾವು ದಣಿತೇವೆ. ಒಂದು ವಿಚಾರ ಬರುತ್ತೆ, ಅದರ ಹಿಂದೆ ಮತ್ತೊಂದು, ಅದರ ಹಿಂದೆ ಮಗದೊಂದು, ಅದರ ಹಿಂದೆ ಇನ್ನೊಂದು, ಹೀಗೆ ನಿರಂತರವಾಗಿ ಮನಸ್ಸು ಓಡ್ತಾ ಇರ್ತದೆ. ಸೀಮಿತವಾಗಿರತಕ್ಕಂತಹ ಸಮಯದಲ್ಲಿ ಅನಂತ ವಿಷಯಗಳನ್ನ ನಾವು ಚಿಂತನೆ ಮಾಡ್ಲಿಕ್ಕೆ ಹೊರಟ್ರೆ ಆಯಾಸವಾಗುತ್ತೆ, ದುಃಖವಾಗುತ್ತೆ. ಗಮನಿಸಿ, ನಾವು ಎಲ್ಲೋ ಹೋಗ್ಬೇಕಾಗಿದೆ, ಅಲ್ಲಿ ಹೆಂಗ್ ಹೋಗೋದು, ಟ್ರಾಫಿಕ್ ಹೇಗಿದೆ, ಎಷ್ಟು ಟೈಮ್ ಬೇಕಾಗ್ಬೋದು, ಒಂದು ವೇಳೆ ಲೇಟ್ ಆದ್ರೆ ಏನು ಮಾಡಬೇಕು, ಒಂದು ಆಲೋಚನೆಯಿಂದ ಇನ್ನೊಂದು, ಅದರಿಂದ ಮತ್ತೊಂದು, ಅದರಿಂದ ಮಗದೊಂದು ಹುಟ್ಟುತ್ತಾನೆ ಇರುತ್ತೆ. ಯಾಕೆ? ವಿಷಯ ಅನಂತ ಸೀಮಿತವಾಗಿದೆ, ಆದ್ರೆ ವಿಷಯ ಅನಂತ ಆದ್ರೆ ಅಲ್ಲಿ ಆಲೋಚನೆಗೆ ಅವಕಾಶವೇ ಇಲ್ಲ. ಭಗವಂತನ ನಾಮಸ್ಮರಣೆಯ ಉದ್ದೇಶ ಇದೆ. ನಾಮ ಜಪ ನಮ್ಮ ಬೇರೆ ಬೇರೆ ವಿಚಾರಗಳ ಪ್ರವಾಹಕ್ಕೆ ಒಂದು ಸ್ಪೀಡ್ ಬ್ರೇಕರ್ ಇದ್ದ ಹಾಗೆ. ಜೋರ ಕಾರ್ ಓಡಿಸ್ತಾ ಇರ್ತೀವಿ, ಒಂದೆರಡು ಕಂಟ್ರೋಲ್ ತಪ್ಪಿದ್ರೆ ರಸ್ತೆಯಲ್ಲಿ ಸ್ಪೀಡ್ ಬ್ರೇಕರ್ಸ್ ಇರುತ್ತೆ. ಏನದು? ಅದು ನಮ್ಮನ್ನ ಸ್ಪೀಡನ್ನ ಬ್ರೇಕ್ ಮಾಡುತ್ತೆ. ಮನಸ್ಸಿನ ಈ ಆಲೋಚನೆಗಳ ವೇಗವನ್ನ ಕಡಿಮೆ ಮಾಡಲಿಕ್ಕೆ ನಾಮ ಜಪ ಅನ್ನುವಂಥದ್ದು ಒಂದು ಸ್ಪೀಡ್ ಬ್ರೇಕರ್ ಆಗಿದೆ. ಆದ್ರಿಂದ ಭಗವಂತನ ನಾಮ ಸ್ಮರಣೆಯನ್ನು ಮಾಡುವಾಗ ನನ್ನ ಮನಸ್ಸಿನ ವಿಚಾರಗಳ ಪ್ರವಾಹ ಹೇಗೆ ನಿಧಾನ ಆಗ್ತಾ ಇದೆ ಅದನ್ನ ನೋಡಬೇಕು. ನಾಮ ಜಪದ ಉದ್ದೇಶ ಭಗವಂತನಿಗೆ ನಾವೇನೋ ಕೊಡ್ತಾ ಇದ್ದೀವಿ ಅಲ್ಲ, ಮತ್ತೆ ನಮ್ಮ ಮನಸ್ಸನ್ನ ನಮ್ಮ ಸ್ವರೂಪದ ಕಡೆಗೆ ಅಂತರ್ಮುಖ ಮಾಡಿಕೊಳ್ಳುವಂಥದ್ದು. ನಮ್ಮ ಒಳಗಡೆಗೆ ನಾವು ಬರುವಂಥದ್ದು ಆಲೋಚನೆಗಳ ಪ್ರವಾಹ ಅನ್ನುವಂಥದ್ದು ಯಾವಾಗ ನಿಲ್ಲುತ್ತದೋ ನಾವು ನಮ್ಮ ಹತ್ರ ಬರ್ತೀವಿ. ನಾವು ಆವಾಗ ಸಮಯವನ್ನ ಮೀರ್ತೇವೆ. ಸಮಯ ಘಟನೆಗಳ ಸರಣಿಯಿಂದ ಹುಟ್ಟುತ್ತದೆ. ಆ ಸರಣಿ ಅನ್ನುವುದು ಯಾವಾಗ ನಿಲ್ಲುತ್ತದೋ ಸಮಯದ ಅನುಭವ ನಿಂತು ಗಾಢವಾಗಿರ್ತಕ್ಕಂತಹ ನಿದ್ರೆಯಲ್ಲಿ ಇದರ ಅನುಭವ ನಮಗೆ ಪ್ರತಿ ದಿವಸವೂ ಕೂಡ ಇದೆ. ಅಲ್ಲಿ ನಾವು ಯಾರೋ ಅಲ್ಲ, ಯಾರ ಗಂಡನೂ ಅಲ್ಲ, ಯಾರ ಹೆಂಡತಿ ಅಲ್ಲ, ಯಾರ ಮಗನೂ ಅಲ್ಲ, ಯಾರ ಬಾಸು ಅಲ್ಲ. ಅಲ್ಲಿ ಯಾವುದೇ ರೀತಿಯ ವ್ಯವಹಾರವೂ ಇಲ್ಲ, ಯಾವ ಲೆಕ್ಕಾಚಾರವೂ ಇಲ್ಲ. ಆದ್ರೂ ನಾವಿದ್ದೇವೆ. ಏನದು? ಅದು ನಮ್ಮ ನಿಜವಾದ ಸ್ವಭಾವ ಸ್ವರೂಪ. ಜೀವನದ ಅಂತಿಮ ಗುರಿ ಹೆಚ್ಚು ಸಂಪಾದನೆ ಮಾಡುವಂಥದ್ದು, ಹೆಚ್ಚು ಏನನ್ನು ಸಾಧಿಸುವಂಥದ್ದು, ಹೆಚ್ಚು ಅನುಭವಿಸುವಂಥದ್ದು. ಆ ಭಗವಂತನನ್ನು ಅರಿಯುವಂಥದ್ದು, ಅವನಲ್ಲಿ ಸ್ಥಿರವಾಗುವಂಥದ್ದು. ಸಮಯ ಅತೀತನಾಗಿರ್ತಕ್ಕಂಥ, ಕಾಲ ಅತೀತನಾಗಿರ್ತಕ್ಕಂಥ ಭಗವಂತನನ್ನ ತಿಳಿದುಕೊಳ್ಳುವಂಥದ್ದು. ಅದೇ ನಮ್ಮ ಜೀವನದ ಪರಿಪೂರ್ಣತೆ. ಮುಂದುವರಿಯುತ್ತೆ. ಮುಂದಿನ ದಿನಗಳಲ್ಲಿ ನಾವು ಹೆಸರು ಕೊಟ್ಟಿದ್ದೀವಿ ನಿತ್ಯ ಜೀವನದಲ್ಲಿ ಭಗವದ್ಗೀತೆ ಅಂತ ಹೇಳಿ, ಅಥವಾ ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಅಂತ. ಅದರಲ್ಲಿ ಭಗವದ್ಗೀತೆಯ ಶ್ಲೋಕಗಳು ಬರ್ತವೆ, ಸೂಫಿ ಕಥೆಗಳು ಬರ್ತವೆ, ಝೆನ್ ಕಥೆಗಳು ಕೂಡ ಬರ್ತವೆ, ಅನೇಕ ಸುಂದರವಾದಂತಹ ವಿಚಾರಗಳು ಬರ್ತವೆ. ಅಷ್ಟು ಮಾತ್ರ ಅಲ್ಲ, ಮನಸ್ಸಿನ ಒಂದು ವಿಶ್ಲೇಷಣೆ, ಮನಸ್ಸಿನ ಬಗ್ಗೆ ನಮ್ಗಿರ್ತಕ್ಕಂಥ ಒಂದು ಕಲ್ಪನೆ, ನಿಜವಾದ ಅಧ್ಯಾತ್ಮ ಅಂದ್ರೆ ಏನು ಅನ್ನುವಂಥದ್ರ ಮೇಲೆ ನಮ್ಮ ಹಿರಿಯರು, ನಮ್ಮ ಋಷಿಮುನಿಗಳು ಏನು ಬೆಳಕನ್ನ ಚೆಲ್ಲಿದ್ದಾರೆ ಅದನ್ನ ಕುರಿತು ನಾವು
ಈ ಶ್ರಾವಣ ಮಾಸದ ವಿಶೇಷ ಪ್ರವಚನ ಮಾಲಿಕೆಯಲ್ಲಿ ನಾವು ಚಿಂತನೆಯನ್ನು ಮಾಡೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿದ್ಧಾರೂರ ಸಮರ್ಥ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರತಿಯ. ಗುರುರಾಜ ಸಿದ್ಧಾರೂರ ಸಮರ್ಥ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದಾರ್ಥವ ಬೋಧಿಸಿದಿ, ಗುರುವರಾರ್ಥವ ಬೋಧಿಸಿದಿ. ಮೋಕ್ಷಾವಾಹನ ಶಂಕರ ನಾಮೋ ಚಾರವ ಮಾಡಿಸಿದಿ, ಗುರುವರ ಉಚ್ಚಾರವ ಮಾಡಿಸಿದಿ. ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ, ಗುರುವರ ಶಂಕರ ನೀನಿರುವಿ. ಕಾಮ ಕ್ರೋಧವ ನಾಶಿಸಿ ಜಗದುಳು ಶಾಂತಿಯ ಬೀರಿದಿ, ಗುರುವರ ಶಾಂತಿಯ ಬೀರಿದಿ. ಚರಣ ಭಜಕರ ದುರಿತದುಂದವ ತ್ವರಿತದಿ ನಾಶಿಸಿದಿ, ಗುರುವರ ತ್ವರಿತದಿ ನಾಶಿಸಿದಿ. ವರಭೃಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದಿ, ಗುರುವರ ನಿರುತದಿ ವಾಸಿಸಿದಿ. ನಿರುತದಿ ವಾಸಿಸಿದಿ.